ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಸಂಪಂಗಿ ರಾಮನಾಯಕ್ ಸರ್ ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು BA ಅಧ್ಯಯನ ಮಾಡಿದ್ದಾರೆ. ಇವರು BMTC ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇವರು ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ MSc ಪೂರ್ಣಗೊಳಿಸಿ ನಂತರ ಸ್ಕೈ ಯೋಗದಲ್ಲಿ ಉಪ ಪ್ರಾಧ್ಯಾಪಕರ ತರಬೇತಿಯನ್ನು ಪಡೆದು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಿಗಣಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಸುಮಾರು 15 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀ ಸಂಪಂಗಿ ರಾಮನಾಯಕ್ ಸರ್ ಅವರನ್ನು ಸ್ವಾಗತಿಸಿ ಯಂತ್ರ ಮಂತ್ರ ತಂತ್ರ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಕೇಳಿಸ್ತಾ ಇದೆ ಅಲ್ಲ ಮೇಡಮ್? ಅಲ್ಲ ಮೇಡಮ್? ಹಾ ಸರ್. ಥ್ಯಾಂಕ್ ಯು ಮೇಡಮ್. ಮಳೆ ಜಾಸ್ತಿ ಮೇಡಮ್ ಇಲ್ಲಿ, ಅದಕ್ಕೋಸ್ಕರ. ಓಕೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಗುರುವೇ ಹೊಣೆ, ಗುರು ಎಮಗೆ ಆಗಿಹರು ಜ್ಞಾನದಾತ, ಬೆಳಕಿನಡೆಗೆ ಎಮ್ಮನ್ನು ಒಯ್ಯುವಾತ, ಜ್ಞಾನ ದೀಪವ ಹಚ್ಚಿ ಬೆಳಗುವಾತ, ನಿಜವಾಗಿಯೂ ಗುರುವೇ ವಿಧಾತ. ಗುರು ವೇದಾದ್ರಿ ಮಹರ್ಷಿಯವರಿಗೆ ವಂದಿಸಿ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಗಣಪತಿ ಸರ್ ಅವರಿಗೂ ವಂದಿಸಿ, ಅದೇ ರೀತಿ ಸ್ಮಾರ್ಟ್ ನಿರ್ದೇಶನಾಲಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ವಿಜಯ ಗಣಪತಿ ಮೇಡಮ್ ರವರಿಗೂ ವಂದಿಸಿ, ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಪಲ್ಲವಿ ಮೇಡಮ್ ಮತ್ತು ಅವರ ಸಹ ಸಿಬ್ಬಂದಿಗಳಿಗೆ ವಂದಿಸಿ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಜ್ಞಾನ ಶಿಕ್ಷಕರುಗಳಿಗೆ ವಂದಿಸಿ ಈ ದಿನದ ಚಿಂತನೆಯನ್ನ ಪ್ರಾರಂಭಿಸೋಣ. ಇವತ್ತು ವೇದಾದ್ರಿ ಮಹರ್ಷಿಯವರು ಹಲವಾರು ವಿಷಯಗಳನ್ನ ಒಂದು ಸಮುದಾಯದ ಒಳಿತಿಗಾಗಿ ನೀಡ್ತಾ ಬಂದಿದ್ದಾರೆ. ಅದರಲ್ಲೂ ಸಹ ಮಹರ್ಷಿಯವರೇ ಕೊಟ್ಟಂತ ವಿಷಯ ಒಂದು ಯಂತ್ರ ಮಂತ್ರ ತಂತ್ರ. ಇಲ್ಲಿ ಯಂತ್ರ ಮಂತ್ರ ತಂತ್ರ ಅಂದ್ರೆ ಏನು, ಯಾಕೆ ಇದನ್ನ ಪೂಜಾ ವಿಧಾನದಲ್ಲಿ ಇಟ್ಟಿದ್ದಾರೆ, ಮತ್ತೆ ಇಂದಿನ ಕಾಲದಲ್ಲಿ ಯಾಕೆ ಇದನ್ನೆಲ್ಲ ಯಾವ ಒಂದು ಉದ್ದೇಶಕ್ಕಾಗಿ ಇಟ್ಟಿದ್ದಾರೆ, ಮತ್ತೆ ಇದರಿಂದ ಪ್ರಯೋಜನ ಏನ್ ಪಡಿಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆನೇ ಇವತ್ತು ನಾವು ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮಂತ್ರ ಅಂತಕ್ಕಂತ ವಿಷಯವನ್ನ ತಿಳಿಯೋಣ. ಅಂದ್ರೆ ಮಂತ್ರ ಅಂದ್ರೆ ಒಂದು ಶಬ್ದದ ಉಚ್ಚಾರಣೆ ಅಂತ ಆಗುತ್ತೆ. ಒಂದು ಅಕ್ಷರದ ಉಚ್ಚಾರಣಾ ಸಮಯದಲ್ಲಿ ಅದಕ್ಕೆ ಆರಂಭದ ಜಾಗ ಮತ್ತೆ ಮುಗಿಯುವ ಜಾಗ ಎಂಬೆರಡು ಉಂಟು. ಅಂದ್ರೆ ಶಬ್ದ ಹುಟ್ಟುವ ಮುಗಿಯುವ ಮಧ್ಯೆ ಗಾಳಿ ಒಂದು ಘನ ಪ್ರಮಾಣದಲ್ಲಿ ಹೊರ ಬರ್ಲಿಕ್ಕೆ ಸಾಧ್ಯ ನಮ್ಮ ದೇಹದಿಂದ. ಕ್ಯೂಬಿಕ್ ಇಂಚಸ್ ಆಫ್ ಏರ್ ಅಂತಾರೆ. ಅಂದ್ರೆ ಗಾಳಿಯ ಕಂಪನಗಳು ಸೇರಿ ಅದಕ್ಕಿರುವ ರೀತಿಯಲ್ಲಿ ಪ್ರಾಣಕ್ಕೆ ಕಂಪನಾ ಅಲೆಗಳನ್ನು ಉಂಟಾಗಿಸುತ್ತದೆ ಶಬ್ದ. ಈ ಕಾರಣದಿಂದ ಮೆದುಳಿನ ಕ್ರಿಯೆ ಪ್ರಚೋದನೆಗೊಂಡು ದೇಹ ಆತ್ಮ ಶಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಅನ್ನೋದನ್ನ ಇಂದಿನ ಕಾಲದಲ್ಲಿ ಕಂಡುಕೊಂಡ್ರು. ಉದಾಹರಣೆ ಹೇಳೋದಾದ್ರೆ, ಈಗ ನಾವು ಆ ಎಂಬ ಶಬ್ದವನ್ನ ಉಚ್ಚರಿಸುವಾಗ ಗಂಟಲಿನಲ್ಲಿ ಪ್ರಾರಂಭವಾಗಿ ಬಾಯಿಯಲ್ಲಿ ಕೊನೆ ಆಗುತ್ತೆ. ಅದೇ ರೀತಿ ಓ ಎಂಬ ಶಬ್ದವನ್ನು ಉಚ್ಚರಿಸುವಾಗ ಮೂಲಾಧಾರದಿಂದ ಪ್ರಾರಂಭವಾಗಿ ಬಾಯಲ್ಲಿ ಕೊನೆ ಆಗುತ್ತೆ. ಅದೇ ರೀತಿ ಓಂ ಎಂಬ ಶಬ್ದವನ್ನು ಉಚ್ಚರಿಸುವಾಗ ಮೂಲಾಧಾರದಿಂದ ಪ್ರಾರಂಭವಾಗಿ ತುರಿಯಂಬಲ್ಲಿ ಮುಕ್ತಾಯವಾಗುತ್ತೆ. ಅಂದ್ರೆ ಮೆದುಳಿನಲ್ಲಿ ಒಂದು ಈ ಶಬ್ದ ಮುಕ್ತಾಯ ಆಗ್ಲಿಕ್ಕೆ ಸಾಧ್ಯ. ಈ ರೀತಿ ಮೆದುಳಿನಲ್ಲಿ ಮುಕ್ತಾಯವಾಗುವ ಕೆಲವು ಅಕ್ಷರಗಳನ್ನ
ಬೀಜಾಕ್ಷರಗಳು ಅಂತ ಕರೀಲಿಕ್ಕೆ ಸಾಧ್ಯ. ಇಂತಹ ಅಕ್ಷರಗಳನ್ನ ಇಟ್ಟುಕೊಂಡೇ ನಮ್ಮ ದೇಹದಲ್ಲಿರುವ ಜೀವಕಾಂತ ಶಕ್ತಿಯನ್ನು ಒಂದು ಒಳ್ಳೆಯ ನೆಲೆಗೆ ಬರಲಿಕ್ಕೆ ಕಂಡು ಹಿಡಿದಿದ್ದೇ ಮಂತ್ರಗಳು. ಇಲ್ಲಿ ಕೈವಾರ ನಾರಾಯಣ ತತ್ವನವರ ಒಂದು ಇದನ್ನ ನೋಡೋದಾದ್ರೆ, ತಾತಯ್ಯನವರು ಪ್ರಾರಂಭದಲ್ಲಿ ಹೇಳ್ತಾರೆ, ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನ ಹೇಳುವಾಗ ಅವ್ರು ಹೇಳ್ತಾರೆ, ಓಂ ನಮೋ ನಾರಾಯಣಾಯ ಎನ್ನುವಾಗ ಬಿಗಿ ತಪ್ಪಿ ಹೋಯ್ತು, ಓಂ ನಮೋ ನಾರಾಯಣಾಯ ಅನ್ನುವಾಗ ಬಿಗಿ ಹಿಡಿಲಿಕ್ಕೆ ಸಾಧ್ಯವಾಯ್ತು ಅಂತ. ಅಂದ್ರೆ ಉಚ್ಚಾರಣೆ ನೋಡಿ, ಓಂ ನಮೋ ನಾರಾಯಣಾಯ ಇದು ಅಷ್ಟಾಕ್ಷರಿ ಮಂತ್ರ ಆದ್ರೇನು, ಓಂ ನಮೋ ನಾರಾಯಣಾಯ ಅನ್ನುವಾಗ ಅದು ಬಿಗಿ ಹಿಡಿಲಿಕ್ಕೆ ಸಾಧ್ಯವಾಯ್ತು, ಎಲ್ಲ ಜ್ಞಾನವನ್ನ ನಾನು ಪಡಿಲಿಕ್ಕೆ ಸಾಧ್ಯ ಅಂತ. ಅಂದ್ರೆ ಅಕ್ಷರ ಈ ರೀತಿ ಮೆದುಳಲ್ಲಿ ಮುಕ್ತಾಯವಾಗುವ ಅಕ್ಷರಗಳನ್ನೇ ನಾವು ಬೀಜಾಕ್ಷರಗಳಂತೀವಿ. ಈ ರೀತಿ ಸೇರಿದ ಅಕ್ಷರಗಳೇ ಹಲವು ಮಂತ್ರಗಳಾಗಿ ಇವತ್ತು ಭಾರತದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ. ಸೊ ಎಣಿಸ್ಲಿಕ್ಕೆ ಸಾಧ್ಯವಾದ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ಮಂತ್ರಗಳನ್ನ ಕಂಡ್ಕೊಂಡಿದ್ದಾರೆ. ನೋಡುವಾಗ ಇದೆಲ್ಲನೂ ನಮ್ಮ ಒಂದು ದೇಹದಲ್ಲಿ ಒಂದು ಪ್ರಾಣ ಶಕ್ತಿಯಲ್ಲಿ ಸೂಕ್ಷ್ಮ ಕಂಪನ ಅಲೆಗಳು ಉಂಟಾಗ್ಲಿಕ್ಕೆ ಮಾಡಿರ್ತಕ್ಕಂಥದ್ದೇ ಮಂತ್ರ. ಇಲ್ಲಿ ಉದಾಹರಣೆ, ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಒಬ್ಬ ಸಿದ್ಧರು 5 ಪದಗಳನ್ನು ಒಳಗೊಂಡ ಶಬ್ದವಾದ ಪಂಚಾಕ್ಷರಿ ಮಂತ್ರವನ್ನ ನೀಡಿದ್ದಾರೆ. ಇದರಲ್ಲಿ ಒಂದೊಂದು ಶಬ್ದವನ್ನು ಹೇಳುವಾಗ ಒಂದೊಂದು ಫಲ, ಇದರ ಅಕ್ಷರಗಳನ್ನು ಬದಲಿಸಿ ಹೇಳುವಾಗ ಒಂದೊಂದು ಫಲ ಸಿಗ್ಲಿಕ್ಕೆ ಸಾಧ್ಯ ಅಂತ ಕಂಡುಹಿಡ್ಕೊಂಡಿದ್ದಾರೆ. ಅದು ಯಾವುದು ಅಂತ ನೋಡುವಾಗ ನ ಮ ಶಿ ವ ಯ ಅಂದ್ರೆ ನಮ ಶಿವಾಯ, ಇದನ್ನು ಹೇಳುವಾಗ ಒಂದು ಫಲ, ಇದನ್ನು ಬದಲಿಸಿ ಹೇಳುವಾಗ ಒಂದು ಪ್ರಯೋಜನವನ್ನ ಪಡೆಯಲಿಕ್ಕೆ ಸಾಧ್ಯ. ಅಂದ್ರೆ ಅದೇ ಅಕ್ಷರಗಳನ್ನ ಬದಲಿಸಿ ಹೇಳುವಾಗ, ಅದಂದ್ರೆ ಈಗ ನಮ ಶಿವಾಯ ಎನ್ನುವಾಗ ದೈವ ನೆಲೆಯೊಂದಿಗೆ ಮನಸ್ಸು ಬೆರೆಯಲಿಕ್ಕೆ ಸಾಧ್ಯ. ಈಗೆಲ್ಲ ನಾವು ಹಿಂದಿನ ಕಾಲದಲ್ಲಿ ಸಿನಿಮಾಗಳೆಲ್ಲ ನೋಡಿದೀವಿ. ಕೆಲವರು ಕುತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಪದವನ್ನು ಉಚ್ಚಾರಣೆ ಮಾಡ್ತಾನೆ ಅವರು ದೈವದ ಅನುಭವವನ್ನ ಪಡಿಲಿಕ್ಕೆ ಸಾಧ್ಯ ಅಂತ. ಆದ್ರೆ ಇಲ್ಲಿ ನಮ ಶಿವಾಯ ಅಂತ ಉಚ್ಚರಿಸುವಾಗ ಮನಸ್ಸು ದೈವ ನೆಲೆಯಲ್ಲಿ ಬೆರೆಯಲಿಕ್ಕೆ ಸಾಧ್ಯ. ಇದನ್ನೇ ಅಕ್ಷರಗಳನ್ನು ಬದಲಿಸಿ ಹೇಳುವಾಗ, ಅಂದ್ರೆ ಶಿವಾಯ ನಮಃ ಅಂತ ಹೇಳುವಾಗ ಜಗವಶ ಮುಖವಶ ಮಾಡುವ ಸಕಲ ಸಿದ್ಧಿಗಳು ವಶವಾಗಲು ಸಾಧ್ಯ ಅಂತಾರೆ ಸಿದ್ಧಪುರುಷರು. ಅದೇ ರೀತಿ ವಯನಮಶಿ, ಇದೇ ಪದಗಳು ಆದ್ರೆ ಬೇರೆ ರೀತಿ ಹೇಳುವಾಗ, ವಯನಮಶಿ ಎಂದು ಹೇಳುವಾಗ ವೈರಿಗಳಿಲ್ಲದೆ ಶತ್ರು ಬಾಧೆ ಇಲ್ಲದೆ ಬಾಳ್ಲಿಕ್ಕೆ ಸಾಧ್ಯ ಅಂತ ತಿಳಿಸಿದ್ದಾರೆ. ಇಲ್ಲಿ ವಯನಮಶಿ, ಶಿವಯ ನಮಃ, ನಮ ಶಿವಾಯ ಎಂದು ಹೇಳುವಾಗ ಹೇಗೆ ಶಬ್ದ ಬದಲಾಗುತ್ತದೆ ಮತ್ತು ಅದರಿಂದ ಪ್ರಯೋಜನ ಹೇಗೆ ಪಡೆಯಲು ಸಾಧ್ಯ ಎಂಬುದನ್ನು ಇಲ್ಲಿ ಅವರವರ ಅನುಭವದ ಮುಖಾಂತರ ಸಿದ್ಧ ಪುರುಷರುಗಳು ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಉಚ್ಚಾರಣೆಯಿಂದ ಬರುವ ಅಲೆ ಯಾವ ರೀತಿ ಬದಲಾಗುತ್ತದೆ ಎಂದು ತಿಳಿಯಲು ಸಾಧ್ಯವಾಗುತ್ತೆ. ಶಬ್ದದಲ್ಲಿಯೇ ಎಲ್ಲ ಇರುವುದು, ಇತರ ಮಂತ್ರಗಳಲ್ಲಿ ಅರ್ಥ ಅವಶ್ಯವಿಲ್ಲ ಅಂತಾರೆ ಮಹರ್ಷಿಯವರು. ಪೂರ್ವಜರು ಹಲವು ಶಬ್ದಗಳನ್ನ ಹೊಂದಿದ ಅಕ್ಷರಗಳನ್ನು ಸೇರಿಸಿ ಮಂತ್ರಗಳನ್ನ ರೂಪಿಸಿದ್ದಾರೆ. ಒಂದೊಂದು ಅಕ್ಷರದ ಶಬ್ದ ಅಲೆಯು ನರಗಳಿಗೆ ಹಬ್ಬುವಾಗ ದೇಹಕ್ಕೂ ಆತ್ಮಕ್ಕೂ ಉಂಟಾಗುವ ಒಂದೊಂದು ರೀತಿಯ ಫಲವನ್ನು ಕಂಡು ತಿಳಿದು ಒಳ್ಳೆಯ ವಿಧಾನದಲ್ಲಿ ಈ ಒಂದು ಮಂತ್ರಗಳನ್ನ ವಿವರಿಸಿದ್ದಾರೆ. ಒಳ್ಳೆಯದನ್ನು ನೀಡುವ ಶಬ್ದಗಳಿಗೆ ನಾವು ಮಂತ್ರ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಶಕ್ತಿಯನ್ನ ನೀಡ್ತಕ್ಕಂತಹ ಎಲ್ಲಾ ಶಬ್ದಗಳಿಗೂ ನಾವು ಮಂತ್ರ ಅಂತ ಹೇಳ್ಬೋದು. ಕೆಟ್ಟದ್ದನ್ನು ತರತಕ್ಕಂತ ಶಬ್ದದ ಅಲೆಗಳನ್ನು ಪ್ರಚೋದನೆ ಎಂಬ ಅರ್ಥದಲ್ಲಿ ಈ ಕಾಲದಿಂದ ತಿಳಿಸಿದ್ದಾರೆ. ಇನ್ನು ಮಂತ್ರ ಆಯ್ತು. ಈಗ ಯಂತ್ರ ಅಂತ ನೋಡುವಾಗ, ಯಂತ್ರ ಎನ್ನುವಾಗ ರೂಪಗಳನ್ನು ಭಾವನೆಯಿಂದ ಕೊಡಬಹುದಾಗಿದೆ. ಅಂದ್ರೆ ಯಾವುದೇ ಒಂದು ರೂಪವನ್ನ ತನ್ನ ಒಂದು ಅರಿವಿನ ಮುಖಾಂತರ ತನ್ನ ಭಾವನೆಯಿಂದ ಕೊಡ್ತಕ್ಕಂಥದ್ದು. ತನ್ನ ಭಾವನೆಗೆ ಒಂದು ರೂಪವನ್ನು ಕೊಟ್ಟುಕೊಳ್ಳುವುದನ್ನು ಯಂತ್ರ ಎನ್ನಬಹುದು. ಆ ರೂಪವನ್ನು ಮರೆಯದೇ ಇರಬೇಕೆಂಬುದಕ್ಕಾಗಿ ವಿಗ್ರಹಗಳನ್ನು ಪಟಗಳನ್ನು ರಚಿಸಿಕೊಂಡರು ಇಂದಿನ ಕಾಲದಲ್ಲಿ. ಯಂತ್ರ ಎನ್ನುವಾಗ ಲೋಹದಲ್ಲಿ ಮಾಡಿದ ಶಿಲೆಯಲ್ಲಿ ಅಲೆಯನ್ನು ಸೇರಿಸಿ ಅರಿವಿನ ಮುಖಾಂತರ ಬೇಡುವುದಾಗಿದೆ. ಇನ್ನು ಯಂತ್ರ ಅನ್ನುವಾಗ ಅದು ತಗಡಾಗಿರ್ಬೋದು ಅಥವಾ ತಾಮ್ರದ ಒಂದು ತಗಡಾಗಿರ್ಬೋದು, ಕಲ್ಲಾಗಿರ್ಬೋದು ಅಥವಾ ಮರ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಎಲೆ ಆಗಿರ್ಬೋದು, ಮಣ್ಣಿನಿಂದ ಮಾಡಿರ್ತಕ್ಕಂತ ಯಾವ್ದಾದ್ರೂ ಆಕೃತಿ ಆಗಿರ್ಬೋದು, ಅದೆಲ್ಲಾನು ಯಂತ್ರ ಅನ್ಸ್ಕೊಡುತ್ತೆ. ಅಂದ್ರೆ ಮಂತ್ರಶಕ್ತಿಯನ್ನ ತುಂಬಲು ತನ್ನ ಭಾವನೆಯಿಂದ ರೂಪವನ್ನು ಕೊಟ್ಟಿಕೊಂಡಿರುವಂತಕ್ಕಂಥದ್ದನ್ನೆಲ್ಲಾನು ನಾವು ಯಂತ್ರ ಅಂತ ಹೇಳ್ಬೋದು.
ಸೊ ಇಲ್ಲಿ ಯಂತ್ರ ಆಯ್ತು. ಈಗ ತಂತ್ರ. ತಂತ್ರ ಎನ್ನುವಾಗ ಎರಡು ರೀತಿ, ಒಂದು ಸಂಕಲ್ಪ, ಇನ್ನೊಂದು ಪ್ರಾರ್ಥನೆ. ಅಂದ್ರೆ ಸಂಕಲ್ಪ ಅನ್ನುವಾಗ ಆಟೋ ಸಜೆಷನ್. ಸೊ ಸಂಕಲ್ಪ ಎನ್ನುವಾಗ ಮಾನವನಿಗೆ ಅವಶ್ಯವಿರುವ ವಸ್ತುಗಳನ್ನು, ಅರಿವನ್ನು ಪಡೆಯಲು ಅವರವರ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಸಂಕಲ್ಪವನ್ನ ಮಾಡುವುದಾಗಿದೆ. ಅಂದ್ರೆ ಈಗ ನಾವು ಎಲ್ಲಾದ್ರೂ ಪೂಜೆ ಅಥವಾ ಏನಾದ್ರೂ ಮಾಡುವಾಗ, ದೇವ್ರೆ ಯಾಕಪ್ಪ ನನ್ಗೆ ಇದನ್ನೆಲ್ಲ ಇಟ್ಟಿದ್ಯಾ, ಇದನ್ನೆಲ್ಲ ಇದ್ ಮುಂದೆ ಆದ್ರೂ ನಾನು ಈ ತರದನ್ನೆಲ್ಲ ಮಾಡಲ್ಲ, ಇದು ಬಿಟ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ನಾವು ಆಟೋ ಸಜೆಷನ್ ಹೇಳ್ಕೊಳ್ತೀವಲ್ಲ, ಇದನ್ನೆಲ್ಲಾನು ನಾವು ಸಂಕಲ್ಪ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೇಕಾದ್ರೆ ಪ್ರಾರ್ಥನೆ. ಅಂದ್ರೆ ದೈವಾನುಭವ ಪಡೀಲಿಕ್ಕೆ ಅಥವಾ ದೈವಕ್ಕೆ ಶರಣಾಗತಿಯನ್ನ ತೋರ್ಪಡಿಸ್ಲಿಕ್ಕೆ ಮಾನವನೇ ಮನಸ್ಸಿನಿಂದ ಕಲ್ಪಿಸಿಕೊಂಡಂತಹ ಹಲವು ಪದ್ಯಗಳು, ಅಂದ್ರೆ ಅವರೇ ರಚನೆ ಮಾಡಿರ್ತಕ್ಕಂಥ ಪದ್ಯಗಳು. ಸೊ ಇವತ್ತು ನಮ್ಮಲ್ಲಿ ಮಹರ್ಷಿಯವರು ಹೇಳ್ತಾರೆ, ಎಣಿಸ್ಲಿಕ್ಕೆ ಸಾಧ್ಯವಾ ಇವತ್ತು ಎಷ್ಟು ದೈವವನ್ನ ಹೊಂದಿಸ್ಲಿಕ್ಕೆ ಇರ್ತಕ್ಕಂಥದ್ದು ಅಂತ. ಸೊ ಚಿಂತನೆ ಮಾಡಿ ನೋಡಿದ್ರೆ ಯಂತ್ರ, ಮಂತ್ರ, ತಂತ್ರ ಅಂದ್ರೆ ಯಂತ್ರ ಅನ್ನುವುದು ಒಂದು ಮಿಷಿನ್ ಅಂತ ಹೇಳ್ಬೋದು, ಒಂದು ಹಲವು ಮೆಟೀರಿಯಲ್ ಇಂದ ಮಾಡಿರ್ತಕ್ಕಂಥದ್ದು ಅಂತ. ಮಾನವ ಅರಿವಿನಿಂದ ನಿರ್ಮಿತ ಆಗಿರ್ತಕ್ಕಂಥದ್ದು. ಸೊ ಮಂತ್ರ ಎಂದರೆ ಇಂಧನ ಅಥವಾ ಫ್ಯೂಯಲ್. ಸೊ ಹಾಗೆ ತಂತ್ರ ಅಂದ್ರೆ ಟೆಕ್ನಿಕ್. ಅಂದ್ರೆ ಒಂದು ಮಿಷಿನ್ ಕಾರ್ಯ ಆಗ್ಬೇಕಾದ್ರೆ ಅದಕ್ಕೆ ಒಂದು ಮೋಲ್ಡ್ ಸ್ಟ್ರಕ್ಚರ್ ಇರಬೇಕು, ಅದೇ ರೀತಿ ಅದಕ್ಕೆ ಇಂಧನ ಇರಬೇಕು, ಹಾಗೆ ಅದನ್ನ ಕಾರ್ಯಗೊಳಿಸ್ಲಿಕ್ಕೆ ಒಂದು ಅರಿವಿರ್ಬೇಕು. ಸೊ ಅರಿವಿನಿಂದ ಯಂತ್ರವನ್ನು ಚಲನೆಗೆ ಮಾರ್ಪಾಡು ಮಾಡುವುದೇ ತಂತ್ರ. ಆದರೆ ಯಂತ್ರಕ್ಕೂ ತಂತ್ರಕ್ಕೂ ಬಹಳ ಮುಖ್ಯವಾಗಿರುವುದೇ ಮಂತ್ರ. ಯಾವುದೇ ಯಂತ್ರವನ್ನ ತನ್ನ ತಂತ್ರವೆಂಬ ಅರಿವಿನಿಂದ ತಯಾರಿಸಿದರೂ ಅದು ಕಾರ್ಯ ಮಾಡಲು ಇಂಧನ ಎಂಬ ಮಂತ್ರ ಬೇಕಾಗುತ್ತೆ. ಅಂದ್ರೆ ಈಗ ನಾವು ಯಾವುದೇ ಒಂದು ಮಷಿನ್ಗೆ ಓಡ್ಬೇಕಾದ್ರೆ, ಎಂತಹ ಮಷಿನ್ ಆದ್ರೂ ಸರಿ ರನ್ ಆಗ್ಬೇಕಂದ್ರೆ ಅದಕ್ಕೆ ಇಂಧನ ಅಂತಕ್ಕಂಥದ್ದು ಬಹಳ ಅವಶ್ಯಕತೆ. ಹಾಗೆ ಯಂತ್ರ ಮತ್ತು ತಂತ್ರ ಕಾರ್ಯ ಮಾಡ್ಬೇಕಾದ್ರೆ, ಕಾರ್ಯಗೊಳ್ಬೇಕಾದ್ರೆ ಮಂತ್ರ ಅಂತಕ್ಕಂಥದ್ದು ಬಹಳ ಅವಶ್ಯಕತೆ ಅಂತಾರೆ ಹಿಂದಿನವರು. ಇಂಧನವಿಲ್ಲದೆ ಯಾವುದೇ ಯಂತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಂತ್ರ ತಂತ್ರ ಕೆಲಸ ಮಾಡಲು ಮಂತ್ರ ಬಹಳ ಅವಶ್ಯಕವಾಗಿದೆ. ಸೊ ಇದನ್ನ ಯಾಕೆ ಹಿಂದಿನವ್ರು ತಂದ್ರು? ಈಗ ನಾವು ತಿಳ್ಕೊಂಡ್ವಿ ಯಂತ್ರ ಅಂದ್ರೆ ಏನು ಅಥವಾ ಮಂತ್ರ ಅಂದ್ರೆ ಏನು, ಸೊ ತಂತ್ರ ಅಂದ್ರೆ ಏನು ಅನ್ನೋದನ್ನ ನಾವೀಗ ತಿಳ್ಕೊಂಡಿದೀವಿ. ಸೊ ಯಾಕೆ ಇದನ್ನೆಲ್ಲ ಕಂಡುಹಿಡಿದ್ರು? ಸೊ ನೋಡುವಾಗ ಆಗಿನ ಕಾಲದಲ್ಲಿ ಮಾನವನಿಗೆ ಒಂದು ಜ್ಞಾನದ ಕೊರತೆ ಜಾಸ್ತಿ ಇತ್ತು. ಸೊ ಇಂದಿನ ಕಾಲದಲ್ಲಿ ನೋಡುವಾಗ ಈ ಜ್ಞಾನದ ಕೊರತೆಯನ್ನ ಅಥವಾ ಈ ಜ್ಞಾನದ ಕೊರತೆಯನ್ನ ನೆರವೇರಿಸಲಿಕ್ಕೆ ಇಂದಿನ ಕಾಲದಲ್ಲಿ ಜ್ಞಾನಿಗಳು ಕಂಡುಕೊಂಡಿದ್ದೆ ಯಂತ್ರ, ಮಂತ್ರ, ತಂತ್ರ. ಸೊ ನೋಡುವಾಗ ಮಾನವನು ಜೀವನದಲ್ಲಿ ಸಮೃದ್ಧಿಯಿಂದ ಜೀವಿಸ್ಲಿಕ್ಕೆ ಅರಿವಿನ ಶಕ್ತಿ ಮತ್ತು ವಸ್ತುವಿನ ಶಕ್ತಿ ಮಾನವನಿಗೆ ಅವಶ್ಯಕವಾಗಿ ಬೇಕಾಗುತ್ತೆ. ಸೊ ಇದನ್ನ ನೆರವೇರಿಸ್ಕೊಳ್ಲಿಕ್ಕೆ ಮತ್ತು ಮಾನವನಲ್ಲಿ 7 ಸಂಪತ್ತುಗಳು ಸರಿಯಾಗಿದ್ರೆ ಮಾತ್ರ ಎಲ್ಲಾ ಬಗೆಯಲ್ಲಿ ಜೀವನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಸೊ ತೃಪ್ತ ಜೀವನವನ್ನ ನಡೆಸ್ಬೇಕಂದ್ರೆ ಅವನಿಗೆ 7 ಸಂಪತ್ತುಗಳು ಬಹಳ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಎಲ್ಲರಿಗೂ 7 ಸಂಪತ್ತುಗಳು ಅಗತ್ಯವಾಗಿ ಬೇಕಾಗುತ್ತೆ. ಯಾವ್ದು 7 ಸಂಪತ್ತುಗಳು ಅಂದ್ರೆ, ಮೊದಲನೇದು ದೇಹ ಆರೋಗ್ಯ ಅಥವಾ ದೈಹಿಕ ರಚನೆ. ದೇಹವು ಯಾವುದೇ ಕೊರತೆ ಇಲ್ಲದೆ ಚೆನ್ನಾಗಿ ಇರಬೇಕು ಅನ್ನೋದು ಮೊದಲನೇ ಸಂಪತ್ತು. ಸೊ ಯಾಕೆ ಅಂದ್ರೆ ದೇಹ ಏನಾದ್ರೂ ಸರಿ ಇಲ್ಲ ಅನ್ನುವಾಗ, ನೋವಿರುವಾಗ ಯಾವುದನ್ನು ಅರಿಯೋದಕ್ಕಾಗ್ಲಿ ತಿಳ್ಕೊಳ್ಳೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಸೊ ತಿರುಮೂಲರವರು ಹೇಳ್ತಾರೆ, ದೇಹವು ಅಳಿಯಲು ಪ್ರಾಣವು ಅಳಿಯುವುದು, ಸದೃಢವಾದ ಜ್ಞಾನವನ್ನ ಪಡೆಯಲಾರರು. ದೇಹವನ್ನು ಉಳಿಸುವ ಉಪಾಯವನ್ನು ಅರಿತೆನು, ದೇಹವು ಉಳಿಯಿತು ಪ್ರಾಣವು ಉಳಿಯಿತು ಅಂತ. ಅಂದ್ರೆ ಸದೃಢವಾದ ಜ್ಞಾನ, ಸರಿಯಾದ ಜ್ಞಾನ ಬೇಕಂದ್ರೆ ದೇಹ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ. ಇನ್ನು ಎರಡನೇದು ಸದ್ಗುಣ. ಸೊ ಮಾನವನಿಗೆ ಒಳ್ಳೆಯ ಗುಣ ಬೇಕಾಗುತ್ತೆ. ಯಾಕಂದ್ರೆ ಮತ್ತೊಬ್ಬರ ಜೊತೆ ಬೆರೆತು ಸರಿಯಾಗಿ ಅವರೊಂದಿಗೆ ಸಹಕರಿಸಿ ನಡೀಲಿಕ್ಕೆ ಪ್ರತಿಯೊಬ್ಬರಿಗೂ ಸದ್ಗುಣವಿರಬೇಕಾಗುತ್ತೆ. ಇನ್ನು ಮೂರನೇದು ಅರಿವಿನ ಉನ್ನತಿ. ಮಾಡುವ ಕೆಲಸಗಳನ್ನ ಸರಿಯಾಗಿ ಮಾಡಲು ಒಳ್ಳೆ ಅರಿವು ಅಗತ್ಯ. ಅಂದ್ರೆ ಸಹನೆಯಿಂದ ಮಾಡ್ಬೇಕಾದದನ್ನ ಮಾಡಲು, ಯಾವುದು ಸರಿ ಎಂದು ತಿಳಿದು ಕ್ರಿಯೆಗೊಳ್ಳಲು, ಯಾವುದು ತಪ್ಪು ಅಂತ ತಿಳಿದು ಕ್ರಿಯೆಗೊಳ್ಳಲು ಶ್ರೇಷ್ಠ ಅರಿವಿನ ಸೂಕ್ಷ್ಮತೆ ಇರಬೇಕಾಗುತ್ತೆ. ಅಂದ್ರೆ ತಪ್ಪು ಸರಿಯನ್ನ ನೋಡಿ ಸರಿಯಾಗಿರ್ತಕ್ಕಂಥದನ್ನ ಆರೈಸಿ ಅದರ ಜೊತೆಯಲ್ಲಿ ಬೆರೆತು ಜೀವನ ನಡೆಸಲಿಕ್ಕೆ ಅರಿವಿನ ಉನ್ನತಿ ಬಹಳ ಅವಶ್ಯಕತೆ. ಇನ್ನು ಹೊಗಳಿಕೆ, ಸೊ ಕೀರ್ತಿ.
ಇದು ಹೊಗಳಿಕೆ ನಾವಾಗಿ ಬಯಸಿ ಬರುವಂತದ್ದಲ್ಲ. ಒಬ್ಬರು ಜೀವಿಸುವ ಕಾಲದಲ್ಲಿ, ಜೀವನದಲ್ಲಿ, ಸಮಾಜದಲ್ಲಿ ಎಷ್ಟು ಜನರಿಗೆ ನಮ್ಮಿಂದ ಪ್ರಯೋಜನವಾಗುತ್ತಿದೆ, ಆ ಪ್ರಯೋಜನವನ್ನ ಪಡೆಯುವ ಜನರು ಆರೈಸುವ ಆರೈಕೆಯೇ ಅವರು ತೋರುವ ಕೃತಜ್ಞತೆ. ಇದೇ ಕೀರ್ತಿಯಾಗಿ ಸಮಾಜದಲ್ಲಿ ಅರಳಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಬಾಳುವಾಗ ಒಬ್ರು ತನ್ನ ನೋವಿಂದನೋ ಸಮಸ್ಯೆಯಿಂದನೋ ಹೊರಬರುವಾಗ ನಮಗೆ ಸಲ್ಲಿಸ್ತಕ್ಕಂತಹ ನಿಜವಾದ ಒಂದು ಹೊಗಳಿಕೆ, ಕೃತಜ್ಞತೆನೇ ನಿಜವಾದ ಕೀರ್ತಿ ಅನ್ಲಿಕ್ಕೆ ಸಾಧ್ಯ ಅಂತಾರೆ. ಅಂದ್ರೆ ಉನ್ನತ ಕಾರ್ಯಕ್ಕೆ, ನಡತೆಗೆ ಈ ಸಮಾಜ ಸಲ್ಲಿಸತಕ್ಕ ಒಂದು ಪ್ರಶಸ್ತಿಯೇ ಹೊಗಳಿಕೆ ಅಥವಾ ಕೀರ್ತಿ ಎಂದು ಹೇಳಬಹುದು ಅಂತಾರೆ ಮಹರ್ಷಿಯವರು. ಸೊ ನೆಕ್ಸ್ಟ್, ದೈಹಿಕ ಶಕ್ತಿ. ಪ್ರತಿಯೊಬ್ಬ ಮಾನವನಿಗೂ ಚೆನ್ನಾಗಿ ಬಲ ಇರಬೇಕು. ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ದೈಹಿಕ ಶಕ್ತಿ ಅವಶ್ಯಕವಾಗಿ ಬೇಕಾಗುತ್ತೆ. ಇನ್ನು ಸುಖ. ಮಾನವನ ಜೀವನದಲ್ಲಿ ಶಾಂತಿ ಮಾತ್ರವಲ್ಲದೆ ತೃಪ್ತಿಯೂ ಇರಬೇಕು. ಅಂದ್ರೆ ಮಾನವನು ಒಂದು ವಸ್ತುವನ್ನು, ಒಂದು ಅಧಿಕಾರವನ್ನು, ಒಂದು ಸಂಬಂಧವನ್ನು ಅನುಭವಿಸುವಾಗ ಅವನ ಮನಸ್ಸು ಅನುಭವದಲ್ಲಿ ತೃಪ್ತಿಯನ್ನ ಪಡೆದರೆ ಅದು ಸುಖ ಅನ್ಬೋದು. ಇನ್ನು 7ನೇದು ಸಂಪತ್ತು. ಪ್ರತಿಯೊಬ್ಬರಿಗೂ ಸಾಕಷ್ಟು ಹಣ ಇರಬೇಕು. ಸಮುದಾಯದಲ್ಲಿ ಬಾಳುವಾಗ ಅವಶ್ಯಕವಾಗಿರುವುದನ್ನು ಪೂರೈಸಿಕೊಡಲು ಹಣ ಬಹಳ ಅವಶ್ಯಕತೆ. ಇವತ್ತು ಕೊರೋನಾ ಒಂದು ಇದರಲ್ಲಿ ಸಮಸ್ಯೆಯಲ್ಲಿ ಇವತ್ತು ಎಷ್ಟೋ ಜನರಿಗೆ ಇದರ ಒಂದು ಕೊರತೆ ಹೆಚ್ಚಾಗಿ ಕಾಣ್ತಾ ಇದೆ. ಇದನ್ನು ನಾವು ಒಂದು ರೀತಿಯಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ರೀತಿ 7 ಸಂಪತ್ತುಗಳು, ಅಂದ್ರೆ ಪ್ರತಿಯೊಂದು ಸಂಪತ್ತಲ್ಲಿ ಸರಿಯಾಗಿದ್ರೆ ಮಾತ್ರನೇ ಜೀವನ ಚೆನ್ನಾಗಿರ್ಲು ಸಾಧ್ಯ. ಇವುಗಳಲ್ಲಿ ಮಾನವ ಜೀವಿಸುವ ಕಾಲದಲ್ಲಿ ಕೊರತೆಗಳನ್ನ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಕೊರತೆಗಳಿಗೆ ಕಾರಣ ಅಂದ್ರೆ ಮಹರ್ಷಿಯವರು ಹೇಳ್ತಾರೆ, ಒಂದು ಕರ್ಮದ ಅಚ್ಚೊತ್ತಿನ ಮೂಲವಾಗಿಯೋ ಅಥವಾ ಸಮುದಾಯದ ಕೊರತೆಗಳ ಮೂಲವಾಗಿಯೋ ಕೊರತೆಗಳನ್ನ ಕಾಣ್ಲಿಕ್ಕೆ ಸಾಧ್ಯ. ಈ ರೀತಿ ಒಂದೊಂದರದಲ್ಲೂ ಕೊರತೆ ಇದ್ದು ಅದನ್ನ ಸರಿಪಡಿಸಿ ಸಮಗೊಳಿಸಲು ಅವರವರ ಅರಿವಿನಿಂದಲೇ ಮನಸ್ಸಿನಲ್ಲಿ ನೆನೆದು ಸರಿಪಡಿಸಿಕೊಳ್ಳಲು, ಅದರಿಂದ ಪ್ರಯೋಜನ ಪಡೆಯಲು ತಂದಿದ್ದೇ ಇಂದಿನ ಕಾಲದಲ್ಲಿ ಈಗಿರ್ತಕ್ಕಂಥ ಪೂಜಾ ವಿಧಾನದಲ್ಲಿ ಇರ್ತಕ್ಕಂಥದ್ದು ಯಂತ್ರ, ಮಂತ್ರ, ತಂತ್ರ ಎಂಬ ಪೂಜಾ ವಿಧಾನ. ಇನ್ನು ನೋಡುವಾಗ ಅಂದ್ರೆ ಸಂಪತ್ತುಗಳ ಕೊರತೆಗಾಗಿ ಆ ಕೊರತೆಗಳನ್ನ ನೀಗಿಸ್ಕೊಳ್ಳಿಕ್ಕೆ ಅರಿವಿನಲ್ಲಿ ಉನ್ನತಿಯನ್ನ ಪಡೆದಿರ್ತಕ್ಕಂತಹ ಪ್ರಪಂಚದಲ್ಲಿ ಬಾಳಿದ ಜ್ಞಾನಿಗಳು, ಯೋಗಿಗಳು, ಮಹಾನ್ಗಳು, ಸಿದ್ಧರುಗಳು ಸಾಮಾನ್ಯ ಮಾನವನ ಸಮುದಾಯದಲ್ಲಿರುವ ಕೊರತೆಗಳನ್ನ ನೀಗಿಸ್ಲಿಕ್ಕೆ ಇಂದಿನ ಕಾಲದಲ್ಲಿ ತಂದಂತಹ ವಿಧಾನವೇ ಯಂತ್ರ, ಮಂತ್ರ, ತಂತ್ರ ಅಂತ ಹೇಳ್ಬೋದು. ಇನ್ನು ಕೊರತೆಗಳನ್ನು ಅವರವರೇ ನೀಗಿಸಿಕೊಳ್ಳಲು ಮನಸ್ಸಿನಿಂದ ನೆನೆದು, ಅವರ ಅರಿವಿನಿಂದಲೇ ಅವರ ಮನಸ್ಸಿನ ಮುಖಾಂತರ ನೆನೆದು ಇಂತಹದ್ದು ಬೇಕು, ಇದು ಅವಶ್ಯ ಎಂದು ತಿಳಿದು ಈಡೇರಿಸಿಕೊಳ್ಳುವುದಾಗಿದೆ. ಇದು ಕಲ್ಪನೆ ಆಗಿದ್ದರೂ ಇಂಥದ್ದು ನನಗೆ ಬೇಕು, ಅಂತಹದ್ದು ನನಗೆ ಬೇಕು, ಇದು ನನಗೆ ಅವಶ್ಯ ಎಂದು ನೆನೆಯುತ್ತಿದ್ರೆ ಒಂದಿನ ನೆರವೇರಿಸಿಕೊಳ್ಳಕ್ಕೆ ಸಾಧ್ಯ. ಕೇವಲ ಹೊರ ಮನಸ್ಸಿನಿಂದ ನೆನೆದರೆ ಸಾಲದು ಅಂತಾರೆ ಮಹರ್ಷಿಯವರು. ನೆನೆ ಲತಾ ಮೇಡಮ್ ಅವರು ಸಹ ಹೇಳುವಾಗ ತುಂಬಾ ಚೆನ್ನಾಗಿ ಮಂತ್ರ ಒಂದು ಅಂದ್ರೆ ಮನಸ್ಸು ಒಂದು ಮಂತ್ರದಂಡ ಅನ್ನೋದ್ರಲ್ಲಿ ತುಂಬಾ ನೀಟಾಗಿ ಹೇಳ್ತಾ ಬಂದ್ರು. ಸೊ ಇಲ್ಲೂ ಸಹ ನಾವು ಅದನ್ನೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಕೇವಲ ಹೊರ ಮನಸ್ಸಿನಿಂದ ನೆನೆದರೆ ಸಾಲಲಿಕ್ಕೆ ಸಾಧ್ಯವಿಲ್ಲ, ಒಳ ಮನಸ್ಸಿನಿಂದ ನೆನೆಯಬೇಕು ಅಂತಾರೆ ಮಹರ್ಷಿಯವರು. ಒಳ ಮನಸ್ಸಿಗೆ ಹೋಗಿ ಸೇರಿದಾಗ ಒಳ ಮನಸ್ಸು ಎಲ್ಲವನ್ನೂ ಬಲ್ಲ ದೈವನಲ್ಲಿಯೊಂದಿಗೆ ಕ್ರಿಯೆ ಆಗುವುದರಿಂದ ಮಾನವನು ಏನು ಬೇಡುತ್ತಾನೋ ಅದು ಅವರಿಗೆ ಸಿಗಲು ದೈವ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಇದು ದೈವ ನೀತಿಗೆ ಒಳಪಟ್ಟು ಕ್ರಿಯೆ ಆಗುತ್ತೆ. ಯಾಕಂದ್ರೆ ಇವತ್ತು ಮಹರ್ಷಿಯವರು ಹೇಳ್ತಾರೆ, ಫ್ರಾಕ್ಷನ್ ಡಿಮ್ಯಾಂಡ್ಸ್ ಟೋಟಾಲಿಟಿ ಸಪ್ಲೈಸ್. ಅಂದ್ರೆ ಫ್ರಾಕ್ಷನ್ ಆಗಿರ್ತಕ್ಕಂಥವನು ಜೀವಾತ್ಮ, ಸೊ ಟೋಟಲ್ ಆಗಿರ್ತಕ್ಕಂಥದ್ದು ದೈವಾತ್ಮ. ಸೊ ಫ್ರಾಕ್ಷನ್ ಆಗಿರ್ತಕ್ಕಂಥ ಜೀವಾತ್ಮ ಬೇಡುವಾಗ ಎಲ್ಲಾ ಕಡೆ ತುಂಬಿರ್ತಕ್ಕಂತಹ ದೈವ ಅದನ್ನ ಸಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಬೇಡುವುದನ್ನ ದೈವ ನೀಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದ್ರೆ ಅರಿವು ಎಂಬ ಸ್ಥಿತಿಯಲ್ಲಿ ದೈವನೆಲೆಯೇ ಪ್ರಪಂಚದ ಜಡ ವಸ್ತುಗಳಲ್ಲಿ, ಜೀವಿಗಳಲ್ಲಿ ಎಲ್ಲದರಲ್ಲೂ ತುಂಬಿಕೊಂಡು ಕಾರ್ಯ ನಡೆಸ್ತಾ ಇದೆ. ಇದನ್ನು ನಾವು ಚೆನ್ನಾಗಿ
ಒಂದು ಅರ್ಥಕೊಳ್ಳಿಕ್ಕೆ ಸಾಧ್ಯ. ಈಗಾಗ್ಲೇ ವೇದಾದ್ರಿ ಮಹರ್ಷಿಯವರ ಒಂದು ತತ್ವದಲ್ಲಿ ಬ್ರಹ್ಮಜ್ಞಾನವನ್ನ ಮುಗಿಸಿರ್ತಕ್ಕಂಥವ್ರು. ಯಾಕಂದ್ರೆ ಮಹರ್ಷಿಯವರು ಹೇಳ್ತಾರೆ, ದ ಆರ್ಡರ್ ಆಫ್ ಫಂಕ್ಷನ್ಸ್ ಎವ್ರಿಥಿಂಗ್ ಅಂಡ್ ಎವ್ರಿವೇರ್. ಎಲ್ಲಾ ಕಡೆಗಳಲ್ಲೂ ಆರ್ಡರ್ ಆಗಿ ಫಂಕ್ಷನ್ ಮಾಡ್ತಾ ಇರೋರು ಯಾರು ಅಂದ್ರೆ ದೈವ ನೆಲೆನೆ. ಇದರಿಂದ ಯಾರು ಯಾವ ರೀತಿ ಏನು ಬೇಡುತ್ತಾರೋ ಅದು ಅವರಿಗೆ ಸಿಗಲು ಸಾಧ್ಯ ಅಂತಾರೆ ಮಹರ್ಷಿಯವರು. ಅವರ ಮನಸ್ಸು ಬೇಡಿದರೆ ಸಾಕಾಗುವುದಿಲ್ಲ, ಮನಸ್ಸು ಭಾವಿಸಿದರೆ ಸಾಕಾಗುವುದಿಲ್ಲ, ದೇಹದಲ್ಲಿರುವ ಎಲ್ಲಾ ಕೋಶಗಳು ಅದರ ಜೊತೆ ಬೆರೆಯಬೇಕು. ಅದಕ್ಕಾಗಿನೇ ಆದಿ ಕಾಲದಲ್ಲಿ ಕಂಡುಕೊಂಡ ವಿಧಾನವೇ ಮಂತ್ರ, ಯಂತ್ರ, ತಂತ್ರ ಅಂತಾರೆ ಮಹರ್ಷಿಯವರು. ಅಂದ್ರೆ ಪ್ರತಿಯೊಂದು ಸೆಲ್ ಸಹ ಅದನ್ನ ಕೋರ್ಬೇಕು, ತನ್ನ ಅವಶ್ಯಕತೆಗಳನ್ನ ಕೋರುವಾಗ ಅದು ಈಡೇರ್ಲಿಕ್ಕೆ ಸಾಧ್ಯ ಅಂತಾರೆ. ಇನ್ನು ಇದನ್ನು ಬಳಸಿಕೊಂಡು ಕೆಲವರು ಸಹ ಕೇಡುಗಳನ್ನ ಅಂದ್ರೆ ಮಂತ್ರ, ಯಂತ್ರ, ತಂತ್ರಗಳನ್ನ ಬಳಸಿಕೊಂಡು ಕೇಡುಗಳನ್ನ ಮಾಡುವುದನ್ನು ನಾವು ಕಾಣುತ್ತೇವೆ ಸಮುದಾಯದಲ್ಲಿ ಅಂತಾರೆ ಮಹರ್ಷಿಯವರು. ಕೇಡುಗಳನ್ನು ಮಾಡುವವರು ಮೊದಲು ಅವನು ತನ್ನಲ್ಲಿ ಶಕ್ತಿ ಹೆಚ್ಚಿಸಿಕೊಡ್ತಾನೆ, ನಂತರ ಅದೇ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಟ್ಟದ್ದನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರಾರಂಭದಲ್ಲಿ ಇದು ಫಲಿಸಿದರೂ ಕಾಲಾಂತರದಲ್ಲಿ ಅದರಿಂದ ಅವನಿಗೆ ಕೆಡುಕೆ ಜಾಸ್ತಿ ಆಗುತ್ತೆ. ಸೊ ಉದಾಹರಣೆ ನೋಡೋದಾದ್ರೆ, ಯಾರೋ ಒಬ್ಬ ತನ್ನಲ್ಲಿರ್ತಕ್ಕಂತಹ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾನೆ. ಮೊದಲು ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ ಹೆಚ್ಚಿಸ್ಕೊಂಡಾದ್ಮೇಲೆ ಆ ಒಂದು ಶಕ್ತಿಯನ್ನ ಪಡ್ಕೊಂಡ ನಂತರ ಅದ ಶಕ್ತಿಯನ್ನ ಕೆಡುಕು ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಈ ರೀತಿ ನೋಡ್ಲಿಕ್ಕೆ ಈ ಸಮುದಾಯದಲ್ಲಿ ಈಗ ಎಷ್ಟೋ ಜನ ಹೇಳ್ತಾರೆ ಮಾಟ ಅಂತ. ಸೊ ಮಾಟ ಮಂತ್ರ ಅಂತ ಹೇಳ್ತೀವಿ. ಸೊ ಮಾಟ ಮಂತ್ರ ಅನ್ನುವಾಗ ಕೆಡುಕನ್ನು ಮಾಡುವವನು ಸಹ ಪ್ರಾರಂಭದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿದ್ರೆ ಮಾತ್ರನೇ ಅವನು ಬೇರೆಯವರಿಗೆ ಕೆಡುಕು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ರೀತಿ ಮಾಡ್ತಕ್ಕಂಥ ಪ್ರಪಂಚದಲ್ಲಿ ಯಾರಾದ್ರೂ ಉದ್ಧಾರ ಆಗಿದಾರ ಅಂತ ನೋಡಿದ್ರೆ ಯಾರೂ ಇಲ್ಲ. ನೋಡುವಾಗ ಹೇಗೆ ಕೆಡುಕು ಮಾಡ್ತಕ್ಕಂಥವನಿಗೆ ಹಾನಿ ಆಗುತ್ತೆ ಅಂತ ನೋಡಿದ್ರೆ, ಯಾರಾದ್ರೂ ಒಬ್ರು ಕೆಡುಕು ಮಾಡ್ತಾ ಇದ್ರೆ, ಈಗ ಯಾರೋ ಒಂದು ಹೆಸರಲ್ಲಿ ಕೆಡುಕು ಮಾಡ್ತಾ ಇರ್ತಾರೆ ಅಥವಾ ಕೆಟ್ಟದ್ ಮಾಡ್ತಾ ಇರ್ತಾರೆ, ಸೊ ಮಾಟ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಅವರು ಯಾವ್ದೋ ಒಂದು ಬೊಂಬೆನೋ ಏನೋ ತಯಾರು ಮಾಡಿ ಅದಕ್ಕೆ ಮುಳ್ಳನ್ನೋ ಏನೋ ಚುಚ್ತಾ ಇರ್ತಾರೆ. ಸೊ ಈ ಚುಚ್ಚೋ ಸಮಯದಲ್ಲಿ ಅವರ ಬಾಳ ಸಂಗಾತಿನೋ ಅವ್ರ ಮಕ್ಕಳು ಯಾರಾದ್ರೂ ನಮ್ ತಂದೆ ಎಲ್ಲಿದಾರೋ, ಏನ್ ಮಾಡ್ತಾ ಇದಾರೋ, ಇನ್ನು ಬರ್ಲಿಲ್ವಲ್ಲ ಮನೆಗೆ ಅಂತ ನೆನೆಸ್ತಾ ಇದ್ರೆ ಸಾಕು, ಅವರ ನೆನಪಿನ ಮುಖ ಅವ್ರಿಗೆ ತಲುಪಿದ್ರೆ ಆ ವ್ಯಕ್ತಿ ಚುಚ್ಚುವಾಗ ಅವರ ಒಂದು ಮನೆಯ ವ್ಯಕ್ತಿಗಳ ಮುಖ ಅವ್ರ ಕಣ್ಮುಂದೆ ಬಂದು ನೆನೆಸ್ಕೊಂಡು ಅದನ್ನೇನಾದ್ರೂ ಚುಚ್ಚಿದ್ರೆ ಅವತ್ತಿಂದ ಅವ್ರ ಮನೇಲೆ ಅವರೆಲ್ಲ ಬೀಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಕೆಡುಕು ಮಾಡ್ತಕ್ಕಂಥವರು ಯಾರೇ ಆಗಿದ್ರು ಆ ಕೆಡುಕನ್ನ ಮಾಡೋದಾದ್ರೆ ಅವರು ಆ ಮನೆಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಕಾಲಾಂತರದಲ್ಲಿ. ಸೊ ಈ ರೀತಿ ನೋಡುವಾಗ ಯಾರೊಬ್ಬರ ಒಂದು ಉದಾಹರಣೆನೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆಡುಕು ಮಾಡಿರೋರು ಚೆನ್ನಾಗಿದ್ದಾರೆ ಅಂತ ನೋಡಕ್ಕೆ. ಆದ್ರೆ ಒಳ್ಳೇದನ್ನ ಮಾಡಿದ್ದಾರೆ, ಸಮುದಾಯಕ್ಕೆ ಒಳ್ಳೇದನ್ನ ನೀಡಿದ್ದಾರೆ ಅನ್ನೋದು ಬೇಕಾದ್ರೆ ನಾವು 1000 ಉದಾಹರಣೆಗಳನ್ನ ಕೊಡ್ಬೋದು ಪ್ರೀತಿಯ ಯೋಗ ಬಂಧುಗಳೇ. ಸೊ ಚಿಂತನೆ ಮಾಡಿ ನೋಡಿದ್ರೆ ಒಳ್ಳೇದನ್ನ ಮಾಡ್ತಕ್ಕಂಥದ್ರಲ್ಲಿ ಒಂದು ಫಲ ಸಿಗ್ಲಿಕ್ಕೆ ಸಾಧ್ಯ, ತೃಪ್ತಿ ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ಯಾವುದೋ ಒಂದು ಹಣದ ಆಮಿಷಕ್ಕೆ ಕೆಡುಕನ್ನ ಮಾಡ್ತಾ ಹೋದ್ರೆ, ಅದೇ ಮಂತ್ರ, ಯಂತ್ರ, ತಂತ್ರವನ್ನು ಉಪಯೋಗಿಸಿ ಕೆಡುಕು ಮಾಡ್ತಾ ಹೋದ್ರೆ ಅವ್ರ ಜೀವನಕ್ಕೂ ಮತ್ತೆ ಜೀವಕ್ಕೂ ಎರಡಕ್ಕೂ ಒಂದಲ್ಲ ಒಂದು ದಿವಸ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಇದನ್ನ ನಾವು ಒಂದು ಕನ್ನಡಿ ಅಂತ ಇವತ್ತು ಸಮುದಾಯದಲ್ಲಿ ಕಂಡಿದೀವಿ. ಎಷ್ಟೋ ಮನೆಗಳು ಇವತ್ತು ಉದ್ಧಾರ ಆಗದೆ ಇರ್ತಕ್ಕಂಥದನ್ನು ನಾವು ಕಾಣ್ತೀವಿ. ಸೊ ಇದನ್ನ ನೋಡುವಾಗ ಮಹರ್ಷಿಯವರು ಒಂದು ಇದನ್ನ ಏನನ್ನ ಕೊಟ್ಟಿದ್ದಾರೆ ಅಂತ ನೋಡುವಾಗ, ಮಹರ್ಷಿಯವರು 1963ರಲ್ಲಿ ಸಂಘ ಏರ್ಪಟ್ಟು ಕೆಲವು ವರ್ಷಗಳಾಗಿರುತ್ತೆ. ಆ ಸಮಯದಲ್ಲಿ ಗೂಡುವಾಂಚೆರೆಯಲ್ಲಿ ಮಹರ್ಷಿಯವರು ಇರ್ತಾರೆ. ಅಲ್ಲಿ ಒಂದು ಬೆಟ್ಟಕ್ಕೆ ನಡೆದು ಹೋಗಿ ಅಲ್ಲಿ ಧ್ಯಾನ ಮಾಡ್ತಾ ಬರ್ತಾ ಇರ್ತಾರೆ. ಇದನ್ನು ಕಂಡ ಜನರು ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಿಸಲು ಬಯಸಿ ಸ್ವಲ್ಪ ಹಣವನ್ನ ಶೇಖರಿಸಿಕೊಂಡು ಅಲ್ಲಿನ ಕಲೆಕ್ಟರ್ ಬಳಿ ಪರ್ಮಿಷನ್ ತಂದು ಸ್ಮಾರಕ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಒಬ್ಬರು ಸಂಘದ ಮುಂದೆ ನಡೆದು ಹೋಗುವಾಗ ಒಳಗೆ ಬಂದು, ಅಯ್ಯ, ನಿಮ್ಮ ಸಂಘದ ಗುರಿ ಮತ್ತು ಉದ್ದೇಶಗಳನ್ನ ನೋಡಿದ್ದೇನೆ, ಅವು ತುಂಬಾ ಚೆನ್ನಾಗಿವೆ, ಅದು ಸಮಾಜಕ್ಕೆ ಬಹಳವಾಗಿ ಅವಶ್ಯಕವಾಗಿದೆ. ಆದ್ರೆ ನನ್ನಲ್ಲಿ ಒಂದು ಮಂತ್ರವಿದೆ, ಅದು ನಿಮಗೆ ಉಪಯೋಗವಾಗಬಹುದು ಅಂತ ಮಹರ್ಷಿಯವರ ಹತ್ರ ಹೇಳ್ತಾರೆ ಅವರು. ಇದು ಕೇವಲ ಒಂದು ಮಂತ್ರ ಮಾತ್ರ. ಇಲ್ಲಿ ಲಕ್ಷ್ಮಿ, ಗಾಯತ್ರಿ, ಸರಸ್ವತಿ ಎಂದು ಶಕ್ತಿಯ ರೂಪ ಯಾವುದೂ ಇಲ್ಲ. ಪ್ರಪಂಚ ಪೂರ್ತಿ ತುಂಬಿರುವ ಶಕ್ತಿಯನ್ನು ಬೇಡುವುದಾಗಿದೆ ಅಂತಾರೆ ಅವರು. ಶಕ್ತಿ ಎಂದರೆ ಪ್ರಪಂಚ ಪೂರ್ತಿ ತುಂಬಿರುವ ಒಂದು ಅಟ್ಮಾಸ್ಫಿಯರ್ ಬೆಲ್ಟ್, ಅಂದ್ರೆ ಈ ಕಾಂತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಇಟ್ಕೊಂಡೇ ಬೇಡೋದು ಇದು ಅಂತ ಹೇಳ್ತಾರೆ. ಅವರವರು ಬೇಡುವ ಸ್ಥಿತಿಗೆ ಪ್ರಯೋಜನ ಪಡೆಯಲು ಸಾಧ್ಯ. ಆದ್ದರಿಂದ ನೀವು ಇದನ್ನ ಮಾಡಿ ಅಂತ
ಆ ಒಂದು ಮಂತ್ರದ ಚೀಟಿಯನ್ನ ಮಹರ್ಷಿಗೆ ಕೊಟ್ಟು ಹೋಗ್ತಾರೆ. ಆದ್ರೆ ಮಹರ್ಷಿಯವರು ಕೆಲವು ವರ್ಷಗಳು ಇದನ್ನ ಮಾಡದೆ ಹಾಗೆ ಇಟ್ಟಿರ್ತಾರೆ. ನಂತರ ದಿನಗಳಲ್ಲಿ ಈ ಮಂತ್ರ ಚೀಟಿ ನೋಡ್ತಾರೆ. ಇದರಲ್ಲಿ ಯಂತ್ರ, ಮಂತ್ರ, ತಂತ್ರ ಅಡಗಿರುವುದು ಮಹರ್ಷಿಯವರಿಗೆ ತಿಳಿದು ಬರುತ್ತೆ. ಅದೇ ಇವತ್ತಿನ ದಿವಸ ಆ ಮಂತ್ರದ ಚೀಟಿನೇ ಇಂದು ನಾವು ಸಂಘಗಳಲ್ಲಿ ಆಚರಿಸ್ತಾ ಇರ್ತಕ್ಕಂತಹ ಸರ್ವ ಸಿದ್ಧಿ ಧನಾಕರ್ಷಣ ಸಂಕಲ್ಪ. ಇಲ್ಲಿ ಸರ್ವವಶ ಧನಾಕರ್ಷಣ ಸಂಕಲ್ಪ ಅಂತ ಹೇಳ್ಬೋದು. ಇಲ್ಲಿ ಯಂತ್ರ ಅಂತ ನೋಡಿದ್ರೆ ನಾವಿವತ್ತು ಈಗ ಸಂಘಗಳಲ್ಲಿ ಪೂಜೆಯನ್ನ ಮಾಡೋದಾದ್ರೆ ಒಂದು ದೀಪ, ಸ್ವಲ್ಪ ಅಕ್ಷತೆ, ಎಣ್ಣೆ ಹಾಗೂ ಮಲ್ಲಿಗೆ ಹೂ, ಇಷ್ಟು ಸಾಕಾಗುತ್ತೆ. ಇದು ಇಲ್ಲ, ಒಂದ್ ವೇಳೆ ಇಲ್ಲ ಅಂದ್ರು ಅಂದ್ರೆ ಮಾನವನ ದೇಹ ಅಂತಕ್ಕಂತ ಯಂತ್ರವನ್ನೇ ಬಳಸಿಕೊಂಡು ಈ ಒಂದು ಮಂತ್ರವನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಮಂತ್ರ ನೋಡೋಣ. ಈಗ ಸಂಘದಲ್ಲಿ ಹೇಳುವ ಒಂದು ಸರ್ವಸಿದ್ಧಿ ಧನಾಕರ್ಷಣದ ಒಂದು ಸಂಕಲ್ಪದಲ್ಲಿ ಮಂತ್ರ ಏನಪ್ಪಾ ಅಂದ್ರೆ, ಹರಿ ಓಂ ಶ್ರೀಯಂ ಐಯುಂ ಕ್ಲೀಯುಂ ಚೌವಂ ಚಂದ್ರಲಕ್ಷ್ಮಿಯೇ ನಮಃ, ಕ್ರಂಗ್ ಕ್ರಿಂಗ್ ಸ್ವರ್ಣಲಕ್ಷ್ಮಿಯೇ ನಮಃ, ವಂಗ್ ಸಂಗ್ ಟಂಗ್ ರಿಂಗ್ ವೀರಲಕ್ಷ್ಮಿಯೇ ನಮಃ, ಓಂ ಅಂ ಸರ್ವಭಾಗ್ಯಲಕ್ಷ್ಮಿಯೇ ನಮಃ, ನವ್ವಂ ಮವ್ವಂ ನಡುವಳತ್ತಾಗಿಯೇ ಸೂರ್ಯಲಕ್ಷ್ಮಿಯೇ ನಮಃ. ಇದು ಕೇವಲ ಒಂದು ಶಬ್ದ ಮಾತ್ರ, ಇದಕ್ಕೆ ಅರ್ಥವೇ ಇಲ್ಲ ಅಂತಾರೆ ಮಹರ್ಷಿಯವರು. ಇಲ್ಲಿ ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಹೇಳುವ ಶಬ್ದ ಇದು ಮಂತ್ರ ಮಾತ್ರ ಅಂತಾರೆ ಮಹರ್ಷಿಯವರು. ಸೊ ಇಲ್ಲೀಗ ಯಂತ್ರ ಆಯ್ತು, ಮಂತ್ರ ಆಯ್ತು. ಹಾಗಾದ್ರೆ ತಂತ್ರ ಏನು? ತಂತ್ರ ಅಂದ್ರೆ ದೈವವಸ್ಯ, ಭೂತವಸ್ಯ, ಲೋಕವಸ್ಯ, ರಾಜವಸ್ಯ, ಜನವಸ್ಯ, ಪುರುಷವಸ್ಯ, ಸ್ತ್ರೀವಸ್ಯ, ಪುತ್ರ ಸಂಪತ್ವಸ್ಯ, ನಾಗಲೋಕದಲ್ಲಿ ಉಂಟಾಗಿರುವ ಸರ್ವ ಜೀವ ಪ್ರಾಣಿಗಳು ನಿನ್ನ ವಶವಾಗಿರುವಂತೆ ನನ್ನ ವಶವಾಗಲಿ, ವಶ್ಯ ಓಂ ಸ್ವಾಹ. ಅಂದ್ರೆ ಇವೆಲ್ಲವೂ ಹೇಗೆ ನಿನ್ನ ವಶವಾಗಿರುವುದೋ ಹಾಗೆ ಇವೆಲ್ಲವೂ ನನ್ನ ವಶವಾಗಿ ಬರಲಿ ಎಂಬುದು ತಂತ್ರ. ಈ ರೀತಿಯೇ ಎಲ್ಲಾ ಮಂತ್ರಗಳನ್ನು ನಾವು ಕಾಣಬಹುದು ಅಂತಾರೆ ಮಹರ್ಷಿಯವರು. ಹಲವು ಪೂಜಾ ವಿಧಾನಗಳಲ್ಲಿ ಇದೇ ರೀತಿ ಯಂತ್ರ, ಮಂತ್ರ, ತಂತ್ರವನ್ನು ಅಳವಡಿಸಿದ್ದಾರೆ ಅಂತಾರೆ ಮಹರ್ಷಿಯವರು. ಈ ರೀತಿ ಎಲ್ಲದಕ್ಕೂ ಇದೆ. ಅವರು ಬೇಕಾಗಿರುವುದನ್ನು ಬೇಕಾದ ರೀತಿಯಲ್ಲಿ ಕಲ್ಪಿಸಿಕೊಂಡು ಬೇಡುವಾಗ ಅದು ಈಡೇರ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮ ಜೀವನವನ್ನು ನಡೆಸುವಾಗ ಜೀವನಕ್ಕೆ ಏನು ಅವಶ್ಯವೋ ತಿಳಿದು ಅಷ್ಟನ್ನು ಬೇಡಿದರೆ ಪರವಾಗಿಲ್ಲ. ಅದಕ್ಕೂ ಮೀರಿ ಬೇಡುವಾಗ ಅದು ಪೂರೈಸಿದರೂ ಸಮಸ್ಯೆಗಳು ಉಂಟಾಗಲು ಕಾರಣ. ಸೊ ನೋಡಿದ್ರೆ ಮಹರ್ಷಿಯವರು ಹೇಳ್ತಾರೆ, ಈಗ ಒಂದು ಉದಾಹರಣೆನೇ ಇದೆ, ಮಾಡಿದ ಸಾಲ ಉಳಿಸಿಕೊಂಡ ಹಣ ಎರಡೂ ಬೆಳೆಯುತ್ತಾ ಹೋದರೆ ಮನುಷ್ಯನ ನೆಮ್ಮದಿ ಅಂತಕ್ಕಂಥದ್ದು ಅಧೋಗತಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಸೊ ಇಲ್ಲಿ ಕಾರ್ಯ ಪರಿಣಾಮ ನೀತಿಯನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಅರಿತು ಅವಶ್ಯಕತೆ ಎಂದು ತಿಳಿದು ಬೇಡುವಾಗ ಏನು ಬೇಕೋ ಅದು ಈಡೇರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಾರೆ ಮಹರ್ಷಿಯವರು. ಇದನ್ನು ಮನಗೊಂಡು ಸಂಘದಲ್ಲಿ ಬರುವ ಜನರಿಗೆ ಒಂದ್ ವೇಳೆ ಯಾರಾದ್ರೂ ಸಮಸ್ಯೆಗಳಿದ್ರೆ ಈ ಮಂತ್ರವನ್ನ ಅಥವಾ ಈ ಪೂಜಾ ವಿಧಾನವನ್ನ ತೆಗೆದುಕೊಂಡು ಶುಕ್ರವಾರವೋ ಅಥವಾ ದಿನಕ್ಕೆ 9 ಬಾರಿಯೋ 11 ಬಾರಿಯೋ ಇದನ್ನು ಮಾಡ್ತಾ ಬಂದ್ರೆ ಜೀವನದಲ್ಲಿ ಸುಧಾರಣೆ ಕಾಣಲು ಸಾಧ್ಯ ಅಂತ. ಸೊ ಇದನ್ನ ಮಹರ್ಷಿಯವರು ನೋಡ್ತಾರೆ. ಪ್ರಾರಂಭದಲ್ಲಿ ಹಲವು ವರ್ಷಗಳ ಕಾಲ ಸಂಘ ಸ್ಥಾಪನೆ ಆದಾಗ ಕೆಲವು ಜನರಲ್ಲಿ ಸಮಸ್ಯೆಗಳನ್ನ ಮಹರ್ಷಿಯವರ ಹತ್ರ ಹೇಳ್ಕೊಡುವಾಗ ಇದನ್ನ ಪ್ರಾಯೋಗಿಕವಾಗಿ ನೋಡ್ತಾರೆ. ಹಲವಾರು ಜನರ ಹೆಸರುಗಳಲ್ಲಿ ಮಹರ್ಷಿಯವರು ಈ ಮಂತ್ರವನ್ನ ಒಂದು ಪಠನೆ ಮಾಡಿ ಅವ್ರ ಹೆಸರುಗಳಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ ನೆನೆಸ್ತಾರೆ. ಸೊ ಅವ್ರು ನೋಡ್ತಾರೆ ಮಹರ್ಷಿಯವರಿಗೆ ಹಲವಾರು ರೀತಿಯಲ್ಲಿ ಹಲವು ಜನರಿಗೆ ಸಾಕಷ್ಟು ಹೇರಳವಾಗಿ ಸಂಪತ್ತು ಸೇರ್ಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಾವು ನೋಡೋದಾದ್ರೆ ಇವತ್ತು WCSC ಯಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ತಮಿಳುನಾಡಿನಲ್ಲಿ ನೋಡಿದ್ರೆ ಹಲವಾರು ಜನ ಇವತ್ತು ಒಳ್ಳೊಳ್ಳೆ ಉನ್ನತ ವ್ಯಾಪಾರಿಗಳು ಇವತ್ತು ಮಹರ್ಷಿಯವರ ಶಿಷ್ಯರಾಗಿರೋದನ್ನ ನಾವು ಕಾಣ್ಬೋದು. ಸೊ ಈ ರೀತಿ ಯಾರಿಗೆ ಅವಶ್ಯಕತೆ ಇರುತ್ತೋ, ಯಾರು ಸಮಸ್ಯೆಯಲ್ಲಿ ಇರ್ತಾರೋ, ಯಾರಿಗೆ ಈಗ ಒಂದ್ ವೇಳೆ ನಮ್ಗೆ ಏನೂ ಇಲ್ಲ ಅಂದ್ರು ಬೇರೆಯವರ ಹೆಸರಲ್ಲಿ ಬೇಕಾದ್ರು ಅವರಿಗೆ ಇಂಥದ್ದು ವಶವಾಗ್ಲಿ, ಈ ತರ ಸಮಸ್ಯೆಯಲ್ಲಿದ್ರೆ ಈ ತರದ ಅವ್ರ ವಶವಾಗ್ಲಿ ಅಂತ ಅವ್ರ ಹೆಸರು ಇಟ್ಕೊಂಡು ಬೇಡತಕ್ಕಂಥದಕ್ಕೆ ಸಾಧ್ಯ ಈ ಒಂದು ಮಂತ್ರದಿಂದ ಅಂತ ಹೇಳ್ತಾರೆ ಮಹರ್ಷಿಯವರು. ಈಗ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ದೈವ ನೆಲೆಯನ್ನ ಅರ್ಪಿತಾಗಿದೆ, ದೈವ ನೆಲೆಯೇ ಎಲ್ಲವನ್ನ ನಡೆಸಿಕೊಂಡು ಬರುತ್ತಿರುವುದು ಎಂದು ತಿಳಿದಿದ್ದರೂ ಇದು ಅವಶ್ಯವ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಎತ್ಕೊಳ್ಬಹುದು.
ಅದಕ್ಕೆ ಮಹರ್ಷಿಯವರು ಹೇಳ್ತಾರೆ, ಪ್ರತಿಯೊಬ್ಬರು ಇಂದು ದೈವದ ಅನುಭವವನ್ನು ಪಡೆದಿದ್ದರೂ ಸಮುದಾಯದ ಒಳಿತಿಗಾಗಿ ಬೇಡುವ ಅವಶ್ಯವಿರುತ್ತೆ ಅಂತಾರೆ. ಇವತ್ತು ಈಗ ಯಾವುದೇ ಒಂದು ಕಾರ್ಯಕ್ರಮಗಳು ಅಥವಾ ಸಂಘಗಳಲ್ಲಿ ಆಯೋಜನೆಗಳು ನಡಿಬೇಕಾದ್ರೆ ಮೊದಲನೇದಾಗಿ ಮಾನವರಿಂದಲೇ ನಾವು ಯಾವ್ದಾದ್ರು ಒಂದು ಆರ್ಥಿಕವಾದ ಸಂಪತ್ತನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆ ಸಮುದಾಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೊರತೆಗಳಿಲ್ಲದೆ ಇರುವಾಗ ಒಂದು ಸಂಘಗಳಿಗೆ ಹೇರಳವಾಗಿ ಒಂದು ಹಣವನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಸಮುದಾಯದ ಒಳಿತಿಗಾಗಿ ಬೇಡುವ ಅವಶ್ಯ ಇರುತ್ತೆ. ಒಬ್ಬರು ದೈವದ ಪ್ರತಿರೂಪವೇ ಆದರೂ ಅವರೂ ಸಹ ಬೇಡಬೇಕಾಗುತ್ತೆ ಸಮುದಾಯಕ್ಕಾಗಿ ಅಂತಾರೆ ಮಹರ್ಷಿಯವರು. ಸೊ ಉದಾಹರಣೆ, ಈಗ ನಮ್ಮಲ್ಲಿ 1 kg ಕಬ್ಬಿಣ ಇದೆ ಎಂದು ಭಾವಿಸೋಣ. ಅದರಿಂದ ನಮಗೆ ಬಳಕೆಗೆ ಬೇಕಾಗುವ ಸೂಜಿ, ದಬ್ಳ ಅಥವಾ ಕರಣೆ ಅಥವಾ ಸುತ್ತಿನೋ ಹುಳಿನೋ ಮುಂತಾದ ವಸ್ತುಗಳನ್ನ ಮಾಡ್ಕೊಳ್ಳೋದು ನಮ್ಗೆ ಅವಶ್ಯಕವಾಗಿರುತ್ತೆ. ಯಾಕಂದ್ರೆ ಕಬ್ಬಿಣ ಹಾಗೆ ಇದ್ರೆ ಬಳಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಬಳಿ 1 kg ಕಬ್ಬಿಣ ಇದೆಯಲ್ಲ, ಮತ್ತೆ ಈ ವಸ್ತುಗಳೆಲ್ಲ ಯಾಕೆ ಎಂದು ತಿಳಿದರೆ ಪ್ರಯೋಜನ ಇಲ್ಲ. ಅಂದ್ರೆ ಈಗ ನಮ್ಮ ಹತ್ರ ಸುಮ್ನೆ ಹಾಗೆ ಇಟ್ಕೊಂಡಿದ್ರೆ ಅದು ಹಾಗೆ ಹಿಡಿದು ಒಂದ್ ದಿವಸ ತುಕ್ಕ ಬಿಡುತ್ತೆ. ಅದ್ರ ಬದಲು ಅದನ್ನು ಉಪಯೋಗಿಸಿದಾಗ 4 ಜನಕ್ಕೆ ಉಪಯೋಗ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಮನಸ್ಸು ದೈವ ನೆಲೆಯನ್ನು ಅರಿತಿದ್ದರೂ ಅದೇ ಸಮಯದಲ್ಲಿ ಜೀವನದಲ್ಲಿ ಜೀವಿಸುವಾಗ ಯಾವುದು ಅವಶ್ಯ, ಎಷ್ಟು ಅವಶ್ಯ ಅಂತ ತಿಳಿದು ಅರಿಯುವುದು ಅವಶ್ಯ. ಪ್ರತಿಯೊಬ್ಬರು ಯಾವ ರೀತಿಯಲ್ಲಿ ದೇವರನ್ನ ಹೊಂದಿಸಿದರೂ ಅವರವರ ಅರಿವಿನನ್ನೇ ಹೊಂದಿಸುತ್ತಾರೆ ಅಂತಾರೆ ಮಹರ್ಷಿಯವರು. ಅಂದ್ರೆ ಯಾರು ಯಾವ ರೀತಿ ಬೇಡಿದ್ರೇನು ಅವರಲ್ಲಿರೋ ಅರಿವನ್ನೇ ತಾನೇ ಹೊಂದಿಸ್ಲಿಕ್ಕೆ ಸಾಧ್ಯ ಅಂತಾರೆ. ಹಾಗಾಗಿ ಎಲ್ಲಾ ಮತಗಳನ್ನು, ಎಲ್ಲಾ ದೇವರುಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಅಂತಾರೆ ಮಹರ್ಷಿಯವರು. ಅಂದ್ರೆ ಇವತ್ತು ನಾವು ಕಾಣ್ತಕ್ಕಂತ ಯಾವುದೇ ಮತ ಆಗ್ಬೋದು, ಅದರಲ್ಲೂ ನೋಡಿದ್ರೇನು ಸೇಮ್ ಎಲ್ಲಾ ಹಿಂದಿನ ಕಾಲದಲ್ಲಿ ನೋಡುವಾಗ, ಈಗ ಕುರಾನ್ ತಗೊಂಡ್ರು ಅದರಲ್ಲೂ ಸಹ ಮಂತ್ರಗಳಿದೆ. ಸೊ ಬೈಬಲ್ ತಗೊಂಡ್ರು ಅದರಲ್ಲೂ ಮಂತ್ರಗಳಿದೆ. ನೋಡುವಾಗ ಒಂದೊಂದ್ರಲ್ಲೂ ಒಂದೊಂದ್ ರೀತಿಯಾಗಿ ಇದೆ. ಆದ್ರೆ ಎಲ್ಲಾ ಮತಗಳನ್ನ, ನಾವು ಎಲ್ಲಾ ದೇವರುಗಳನ್ನ ಇವತ್ತು ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವರವರ ಅರಿವಿನಿಂದ ತಾನೇ ಅವರು ಮಾರ್ಪಾಟ್ ಮಾಡಿದ್ದಾರೆ ಅಂತಾರೆ ಮಹರ್ಷಿಯವರು. ಸೊ ಅಗತ್ಯವಾದ ವಿಧಾನದಲ್ಲಿ ಅವರವರ ಅರಿವನ್ನೇ ನಮಸ್ಕರಿಸ್ಲಿಕ್ಕೂ ಸಾಧ್ಯವಾಗುತ್ತೆ. ಅಂದ್ರೆ ಈಗ ಯಾರೇ ಏನೇ ಮಾಡಿದ್ದು ಅವರವರ ಅರಿವಿಟ್ಕೊಂಡ್ರೆ ಅವರ ಅರಿವಿನ ಮುಖಾಂತರ ಮಾತ್ರನೇ ನಮಸ್ಕರಿಸ್ಲಿಕ್ಕೆ ಸಾಧ್ಯ. ಸೊ ಅರಿವೇ ದೇವರಾಗಿರುವುದರಿಂದ ಯಾರು ಯಾವ ರೀತಿ ಯಾವ ವಿಧಾನದಲ್ಲೂ ವಂದಿಸಿದರೂ ಅದನ್ನ ನಾವು ಒಪ್ಪಿಕೊಳ್ಳೇಬೇಕು ಅಂತ. ಆದ್ರೆ ಈಗ ಎಷ್ಟೋ ಜನ ಹೇಳ್ತಾರೆ, ಅದನ್ನ ಮಾಡೋದ್ರಿಂದ ವೇಸ್ಟ್, ಇದನ್ನ ಮಾಡೋದ್ರಿಂದ ವೇಸ್ಟ್, ಅದನ್ನ ಅಂದ್ರೆ ಅದನ್ನ ಬಿಟ್ರೆ ಒಳ್ಳೆದಾಗುತ್ತೆ ಅಂತ. ಆದ್ರೆ ಮಹರ್ಷಿಯವರು ಹೇಳ್ತಾರೆ, ಯಾವುದನ್ನು ನಾವು ಅಲ್ಲೆಗಾಳಿ ಅಂತಿಲ್ಲ, ಎಲ್ಲದರಲ್ಲೂ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಲ್ಲಿ ಒಂದು ಅರಿವಿನ ಶಕ್ತಿ ಇರುತ್ತೆ. ಆ ಅರಿವಿಗೆ ನಾವು ಹೊಂದಿಸ್ಲೇಬೇಕಾಗುತ್ತೆ ಅಂತಾರೆ ಮಹರ್ಷಿಯವರು. ಸೊ ಪ್ರೀತಿಯ ಯೋಗ ಬಂಧುಗಳೇ, ವೇದಾದ್ರಿ ಮಹರ್ಷಿಯವರು ನೋಡುವಾಗ ಸಮುದಾಯದಲ್ಲಿ ಇಂದು ಎಷ್ಟೋ ಜನ, ಮಹರ್ಷಿಯವರು ಹೇಳ್ತಾರೆ, ಇವತ್ತು ಈ ರೀತಿ ಯಂತ್ರ ಮಂತ್ರ ತಂತ್ರವನ್ನ ಮಾನವನ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ತಂದಿದ್ದು. ಸೊ ಅದನ್ನ ಪೂರೈಸಲಿಕ್ಕೆ ಹಿಂದಿನ ಕಾಲದಿಂದಲೂ ವಿಗ್ರಹಗಳ ಆರಾಧನೆಯಲ್ಲಿ, ಪೂಜಾ ವಿಧಾನದಲ್ಲಿ ಈ ಯಂತ್ರ ಮಂತ್ರಗಳನ್ನ ಅಳವಡಿಸಿದ್ದಾರೆ. ಆದ್ರೆ ಸಮುದಾಯದಲ್ಲಿ ಇಂದು ವಿಗ್ರಹಾರಾಧನಾ ಪದ್ಧತಿಯನ್ನ ಸರಿಯಾಗಿ ಅರಿಯದೆ, ಅದರ ಫಲ ತಿಳಿಯದೆ ಹಲವು ರೀತಿಯಲ್ಲಿನ ಅಭಿಪ್ರಾಯಗಳನ್ನು ವಾದ ಮಾಡಿಕೊಂಡು ಕೊನೆಗಣದೆ ದಿಗ್ಭ್ರಮೆಯಿಂದ ಇದ್ದಾರೆ. ಇದರಿಂದ ದೈವ ವಂದನಾ ಪದ್ಧತಿಯ ಬಗ್ಗೆ ಇರುವ ಅಭಿಪ್ರಾಯಗಳು ಇವತ್ತು ಎಷ್ಟೋ ಜನಕ್ಕೆ ಗೊಂದಲಮಯ ಆಗಿ ಇದೆ ಅಂತಾರೆ ಮಹರ್ಷಿಯವರು. ಸೊ ಇಲ್ಲಿ ವಿಗ್ರಹಾರಾಧನೆ ಅಂತ ನೋಡುವಾಗ, ಇವತ್ತು ದೇವಸ್ಥಾನದಲ್ಲಿರ್ತಕ್ಕಂತಹ ದೇವರ ಅನ್ನುವ ಪ್ರಶ್ನೆ ಮೊದಲಿಗೆ ಬರುತ್ತೆ. ಈಗಂತೂ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿದೆ, ದೇವರು ಯಾವುದೇ ರೀತಿಯಲ್ಲೂ ನಾವು ಅನ್ಕೊಂಡಂಗೆ ಯಾವುದೇ ದೇವಸ್ಥಾನಗಳಲ್ಲಿ ಇಲ್ಲ ಅಂತ. ಯಾಕಂದ್ರೆ ಕೊರೋನಾ ಇದ್ರು ಯಾವ್ದೋ ಎಷ್ಟೇ ಮಾಡಿದ್ರೇನು, ಏನೋ ಮಾಡ್ತಾ ಇದ್ರೇನು ನಾವು ಯಾವ್ದನ್ನ ನಿಲ್ಸ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನೇ ತಾತಯ್ಯನವ್ರು ಹೇಳ್ತಾರೆ, 4 ಯುಗಮು ವೇಯು 400 ತಿರುಗಿನ ಪುಟ್ಟು ಪೋಕಲು ನಿಲವು ಮನಸ ನೀಟಿ ಮೀನ ಬುಗ್ಗ ನಿಲುಚೂನ ಈತನು ನಿನ್ನು ನೀವು ತಿಳಿಯಾವೆ ಮನಸ್ಸ. ಅಂದ್ರೆ ಇವತ್ತು ಯಾರೊಬ್ಬರುನು 4 ಯುಗಗಳು 400 ತಿರುಗಿದ್ರೇನು ಯಾರೊಬ್ರಿಗೂ ಹುಟ್ಟು ಸಾವು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೀರಿನ ಮೇಲೆಯ ಗುಳ್ಳೆಯಂತೆ ಈ ದೇಹ ನಿಲ್ಲಿಕ್ಕೆ ಸಾಧ್ಯ ಅಂತಾರೆ ಮಹರ್ಷಿಗಳು. ಸೊ ನೋಡುವಾಗ ಇವತ್ತು ದೇವಸ್ಥಾನಗಳಲ್ಲಿ ಇಟ್ಟಿರ್ತಕ್ಕಂಥ ದೇವ್ರು ಹಾಗಾದ್ರೆ ಏನು ಅಂತ ನೋಡಿದ್ರೆ, ಮಹರ್ಷಿಗಳು ಹೇಳ್ತಾರೆ, ಕೋಯಿಲ್ ಎಂಬುದು ಇರೈವನ್ ವಾಸಿಕ್ಕಿರ ಎಡಮಿಲ್ಲೆ ಬಳಂಗಿರ ಎಡಂ ಅಂತ. ಅಂದ್ರೆ ದೇವಸ್ಥಾನ ಅಂತಕ್ಕಂಥದ್ದು ದೇವರನ್ನ ನಮಿಸ್ಲಿಕ್ಕೆ ಇರುವ ಸ್ಥಳವೇ ವಿನಃ ದೇವರು ವಾಸಿಸುವ ಸ್ಥಳವಲ್ಲ ಅಂತ. ಹಾಗಂತ ನೋಡಿಲ್ಲ, ಅದ್ ರೀತಿ ನೋಡಿಲ್ಲ ಅಂದ್ರೆ ದೇವ್ರಿಗಿಂತ ನಾವೇ ದೊಡ್ಡವರಾಗ್ಬಿಡ್ತೀವಿ. ಯಾಕಂದ್ರೆ ನಮ್ ಮನೆಗಳ ಹತ್ರ ಇವತ್ತು
ಎಲ್ಲೋ ಒಂದತ್ರ ಮಾರಮ್ಮನ ಗುಡಿನೋ ಅಥವಾ ಯಾವ್ದೋ ಗಣಪತಿ ಗುಡಿನೋ ಏನೋ ಇರುತ್ತೆ. ಅದ್ರ ಆಪೋಸಿಟ್ ನೋಡಿದ್ರೆ 5-6 ಫ್ಲೋರ್ ಜಾಸ್ತಿ ಇರುತ್ತೆ ನಮ್ಮನೆ. ದೇವ್ರಿಗಿಂತ ನಾವೇ ದೊಡ್ಡವರು ಅನ್ನೋ ಮಟ್ಟಕ್ಕೆ ಆಗ್ಬಿಡುತ್ತೆ. ಸೊ ಚಿಂತನೆ ಮಾಡಿ ನೋಡಿದ್ರೆ ದೇವರನ್ನ ನಮಸ್ಕರಿಸಲಿಕ್ಕೆ ಪ್ರತಿರೂಪವಾಗಿ ತಂದಿದ್ದೆ ದೇವಾಲಯಗಳು, ಅಂದ್ರೆ ಆತ್ಮ ಲಯವಾಗ್ಲಿಕ್ಕೆ. ಸೊ ಈಗ ಒಂದು ಒಳ್ಳೆ ಉದಾಹರಣೆ ನೋಡೋದಾದ್ರೂ, ಈಗ ನಮ್ಮ ಭಾರತ ದೇಶವನ್ನ ನಾವು ನಮಿಸ್ಬೇಕು ಅಂದ್ರೆ ನಾವು ಭಾರತವನ್ನ ನಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಿಸೋದು ಎಲ್ಲಿ ನಮಿಸ್ಲಿಕ್ಕೆ ಸಾಧ್ಯ ಅಂದ್ರೆ ಒಂದು ರಾಷ್ಟ್ರ ಲಾಂಛನವನ್ನ ಮಾಡಿದ್ವಿ, ಅದನ್ನೇ ನಾವು ತ್ರಿವರ್ಣ ಧ್ವಜ ಅಂತ ಕರಿತೀವಿ. ಸೊ ಇವತ್ತು ಫ್ಲಾಗ್ಗೆ ನಾವು ಸೆಲ್ಯೂಟ್ ಮಾಡ್ತೀವಿ. ಸೊ ಆಗ ನೋಡಿದ್ರೆ ಫ್ಲಾಗ್ ಅಂತಕ್ಕಂಥದ್ದು ಭಾರತನ ಅಂದ್ರೆ ಅಲ್ಲ. ಹಾಗಾದ್ರೆ ಫ್ಲಾಗ್ ಏನು ಅಂದ್ರೆ ಅದು ರೆಪ್ರೆಸೆಂಟೇಟಿವ್ ಆಗಿ ಭಾರತದ ರೆಪ್ರೆಸೆಂಟೇಟಿವ್ ಆಗಿದೆ. ಅಂದ್ರೆ ಇಟ್ ಇಸ್ ಓನ್ಲಿ ಫಾರ್ ರೆಪ್ರೆಸೆಂಟೇಟಿವ್ ಆಫ್ ಇಂಡಿಯಾ. ಅಂದ್ರೆ ಅದು ಭಾರತಕ್ಕೆ ಒಂದು ಪ್ರತಿರೂಪವಾಗಿದೆ, ಆದ್ರೆ ಅದು ಭಾರತನ ಅಂದ್ರೆ ಅಲ್ಲ. ಅಂದ್ರೆ ಪ್ರತಿರೂಪವಾಗಿರ್ತಕ್ಕಂಥದಕ್ಕೆ ನಾವು ಬಂಧಿಸ್ಲಿಕ್ಕೆ ಒಂದು ರಾಷ್ಟ್ರ ಲಾಂಛನವನ್ನ ಮಾಡ್ಕೊಂಡಿದೀವಿ. ಅದೇ ರೀತಿ ದೈವಕ್ಕೆ ವಂದಿಸ್ಲಿಕ್ಕೆ ಅವರವರ ಅರಿವಿನಿಂದ ಅವರವರ ಮುಖಾಂತರನೇ ಇವತ್ತು ದೇವರುಗಳನ್ನ ತಂದಿದ್ದಾಗಿದೆ. ಆದ್ರೆ ದೇವರುಗಳನ್ನ ನೋಡುವಾಗ ಅಲ್ಲಿ ದೇವಾಲಯದಲ್ಲಿ ದೇವರು ಇದಾನ ಅಂತ ನೋಡಿದ್ರೆ ಅದು ಮಹರ್ಷಿಯವರು ಹೇಳ್ತಾರೆ, ದೇವರು ವಾಸಿಸುವ ಸ್ಥಳವಿಲ್ಲ, ಅದನ್ನ ನಮಸ್ಕರಿಸಲಿಕ್ಕೆ ಇಟ್ಟಿರ್ತಕ್ಕಂಥದ್ದು. ಸೊ ಹಿಂದಿನ ಕಾಲದಲ್ಲಿ ಹಲವಾರು ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅಲ್ಲಿ ಆ ಒಂದು ವ್ಯಾಪಾರ ಚೆನ್ನಾಗಾಗಿಲಿ ಅಂತ ವೃದ್ಧಿಸ್ಲಿಕ್ಕೆ ದೇವಾಲಯಗಳನ್ನ ತಂದ್ರು, ಅಲ್ಲಿ ಉತ್ಸವಗಳನ್ನ ಮಾಡ್ತಾ ಇದ್ರು. ವ್ಯಾಪಾರಗಳು ಚೆನ್ನಾಗಾಗ್ಲಿ ಅನ್ನೋದಕ್ಕೇನೆ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ಹಾಗಾದ್ರೆ ಇದು ನಾವು ಈಗ ಎಲ್ಲವನ್ನ ಅರ್ಥಕೊಂಡಿದೀವಿ, ದೇವಸ್ಥಾನಕ್ಕೆ ಹೋಗ್ಬೇಕಾ ಅನ್ನೋ ಒಂದು ಪ್ರಶ್ನೆನೂ ಬರ್ಬೋದು. ಆದ್ರೆ ಮಹರ್ಷಿಯವರು ಹೇಳ್ತಾರೆ, ಪ್ರತಿಯೊಬ್ಬರು ಅರಿವಿನಲ್ಲಿ ಉನ್ನತಿ ಪಡೆದಿರೋದ್ರಿಂದ, ಇದು ಧ್ಯಾನದ ಮುಖಾಂತರ ನೀವು ಶಕ್ತಿಯನ್ನು ಪಡ್ಕೊಂಡಿರೋದ್ರಿಂದ ನೀವು ಹೋಗಿ ಅಲ್ಲಿ ಕುಳಿತು ಆ ಒಂದು ಸಂಕಲ್ಪವನ್ನ ಹಾಕ್ಬಹುದು. ಸೊ ಸಂಕಲ್ಪ ಅನ್ನುವಾಗ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಸಿಗ್ಲಿ ಅಂತ ನೀವು ಹಾರೈಸಿ ಬರುವಾಗ ಆ ಸಂಕಲ್ಪದ ಅಲೆ ಅಲ್ಲಿ ಬರ್ತಕ್ಕಂಥ ಜನಗಳಿಗೆ ಅವರ ಒಂದು ಕೊರತೆಗಳನ್ನು ನೀಗಿಸ್ಲಿಕ್ಕೆ ಸಹಾಯ ಆಗ್ಬೋದು ಅಂತಾರೆ ಮಹರ್ಷಿಯವರು. ಸೊ ಯಾವುದನ್ನು ನಾವು ಅಲೆಗಳಿಯಂತಿಲ್ಲ. ಆದ್ರೆ ಇಂದಿನ ಕಾಲದಿಂದ ಯಾಕೆ ಇದನ್ನೆಲ್ಲ ಇಟ್ಟಿದ್ದಾರೆ ಅಂತ ನಾವು ಸತ್ಯವನ್ನ ಅರ್ಥಕೊಳ್ಳುವಾಗ ನಾವು ಯಾವುದನ್ನು ಆಡಂಬರದ ರೀತಿಯಲ್ಲೋ ಅಥವಾ ಮೋಜಿನ ರೀತಿಯಲ್ಲೋ ಅಥವಾ ದುಂದು ವೆಚ್ಚದಲ್ಲೋ ಮಾಡದೆ ಸರಳ ರೀತಿಯಲ್ಲಿ ಒಂದು ಪೂಜಾ ವಿಧಾನಗಳನ್ನ ಮಾಡ್ಕೊಂಡು ಸಮುದಾಯದಲ್ಲಿ ನಾವು ಜ್ಞಾನವಂತರಾಗಿದ್ರು ನಮ್ ಜೊತೆ ಬೆರೀತು ನಮ್ ಜೊತೆ ಜೀವನ ಮಾಡ್ತಕ್ಕಂತಹ ಹಿರಿಯರಿರ್ಬೋದು ಅಥವಾ ಜ್ಞಾನದಲ್ಲಿ ಕೊರತೆ ಇರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಅಥವಾ ಈಗ ಬೆಳೀತಾ ಇರ್ತಕ್ಕಂಥ ಮಕ್ಕಳಿಗಿರ್ಬೋದು. ಸೊ ಇವೆಲ್ಲ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಅರ್ಥಕೊಂಡು ನಾವು ಈ ಒಂದು ಪೂಜಾ ವಿಧಾನದ ಕಾರ್ಯಕ್ರಮಗಳನ್ನ ಗೌರವಿಸಬಹುದು ಅಂತಾರೆ ಮಹರ್ಷಿಯವರು. ಸೊ ಇಲ್ಲಿ ಈಗ ನಾವು ಜ್ಞಾನದಿಂದ ನೋಡೋದಾದ್ರೆ ವೇದಾದ್ರಿ ಮಹರ್ಷಿಯವರು ಕೊಟ್ಟ ಧ್ಯಾನ ಅಥವಾ ಅಂತರಂಗ ಶೋಧನೆಯಿಂದ ನೋಡೋದಾದ್ರೆ ನಾವು ಈಗಾಗ್ಲೇ ತಿಳ್ಕೊಂಡ್ವಿ, ಸಂಪತ್ತುಗಳ ಕೊರತೆಗೋಸ್ಕರ ತಾನೇ ಮಹರ್ಷಿಯವರು ಹೇಳ್ತಾರೆ, ಸಂಪತ್ತುಗಳ ಕೊರತೆಗೋಸ್ಕರ ತಾನೇ ಇದನ್ನೆಲ್ಲ ಕಂಡುಕೊಂಡಿದ್ದು. ಸೊ ಈಗ ಜ್ಞಾನ ಇದೆ, ಸೊ ಧ್ಯಾನದಿಂದ ಶಕ್ತಿಯನ್ನ ಪಡೆದಿದೀವಿ. ಸೊ ಇದರಿಂದ ಅರಿವಿನ ಮುಖಾಂತರ ಸಂಪತ್ತುಗಳನ್ನ ಕೊರತೆಗಳನ್ನ ನೀಗಿಸ್ಕೊಂಡು ಸೊ ದೇಹ ಆರೋಗ್ಯ ಅನ್ನುವಾಗ ನಾವ್ ಏನ್ ಮಾಡ್ಬೋದು, ದೇಹಾಭ್ಯಾಸ ಮಾಡಿ ದೇಹಾರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಸದ್ಗುಣ ಅನ್ನುವಾಗ ಅಂತರಂಗ ಶೋಧನೆಯಿಂದ ಸದ್ಗುಣಗಳನ್ನ ಬೆಳೆಸ್ಕೊಳ್ಬಹುದು. ಅರಿವಿನ ಉನ್ನತಿ ಅನ್ನುವಾಗ ಬ್ರಹ್ಮಜ್ಞಾನದಿಂದ ಅರಿವಿನ ಉನ್ನತಿಯನ್ನ ಪಡಿಬಹುದು. ಸೊ ಹೊಗಳಿಕೆ ಅನ್ನುವಾಗ ಸಮುದಾಯದಲ್ಲಿ ನಾವು ಕಾರ್ಯಪರಿಣಾಮ ನೀತಿಯನ್ನು ಅರಿತು ಒಂದು ತ್ರಿಕಾಲ ಜ್ಞಾನಿಯಾಗಿ ತನ್ನಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಸೇವೆ ಮಾಡುವಾಗ ಕೀರ್ತಿ ತಾನಾಗೆ ಬರಲಿಕ್ಕೆ ಸಾಧ್ಯ. ಇನ್ನ ದೈಹಿಕ ಶಕ್ತಿ ಅನ್ನುವಾಗ ಕಾಯಕಲ್ಪವನ್ನ ಮಾಡಿ ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು. ಸುಖ ಅನ್ನುವಾಗ ಸೊ ಇಲ್ಲಿ ಕಾರ್ಯಪರಿಣಾಮ ನೀತಿಯನ್ನ ಚೆನ್ನಾಗಿ ಅರ್ಥಕೊಳ್ತಕ್ಕಂಥದ್ದು, ಇಂದಿನ ಒಂದು ಅನುಭವ ಮುಂದಿನ ಒಂದು ಪರಿಣಾಮ ಅರಿತು ಒಂದು ಈಗಿನ ಸ್ಥಿತಿಗೆ ತಕ್ಕನಾಗಿ ಜೀವನವನ್ನ ನಡೆಸಲಿಕ್ಕೆ ಹೇಗ್ ಬೇಕೋ ಆ ರೀತಿಯಲ್ಲಿ ಅನುಭವನ ಪಡ್ಕೊಳ್ಳಿಕ್ಕೆ ಅರಿವಿನಿಂದ ಉಪಯೋಗ ಪಡ್ಕೊಳ್ತಕ್ಕಂಥದ್ದು. ಇದು ಸಂಪತ್ತು ಅಂದ್ರೆ ಎಷ್ಟು ಇದ್ರೂ ಮಾನವನಿಗೆ ಸಾಲಲ್ಲ. ಸೊ ಅವಶ್ಯಕತೆಗೆ ಮೀರಿ ಬಯಸದೆ ಎಷ್ಟಿರುತ್ತೋ ಅಷ್ಟರಲ್ಲೇ ಬೇಡ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಸೊ ಈ ರೀತಿ ಅರಿವನ್ನು ಉಪಯೋಗಿಸಿಕೊಂಡು ನಾವು 7 ಸಂಪತ್ತುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಮಹರ್ಷಿಯವರು ತಿಳಿಸ್ತಾರೆ. ಸೊ ಬಹಳ ಉನ್ನತವಾದಂತದ್ದು ಯಾವ್ದಪ್ಪ ಅಂದ್ರೆ ಇವತ್ತು ಅಂತರಂಗ ಶೋಧನೆ ಮತ್ತು ಧ್ಯಾನ ಅಂತಕ್ಕಂಥದ್ದೇ ಉನ್ನತವಾಗಿರ್ತಕ್ಕಂಥದ್ದು. ಸೊ ಪ್ರೀತಿಯ ಯೋಗ ಬಂಧುಗಳೇ, ದೇಹ ಅಂತಕ್ಕಂಥ ಯಂತ್ರವನ್ನ ಬಳಸಿಕೊಂಡು ಧ್ಯಾನ ಅನ್ನುವ ಮಂತ್ರವನ್ನ ಉಪಯೋಗಿಸಿ ಆರೈಕೆ ಎಂಬ ತಂತ್ರವನ್ನ ಉಪಯೋಗಿಸಿಕೊಂಡು ಎಲ್ಲರನ್ನು ಮನಪೂರ್ವಕವಾಗಿ ಆರೈಸೋಣ. ನಾವುಗಳು ಜೀವನದಲ್ಲಿ ಪ್ರಯೋಜನವನ್ನ ಪಡೆಯಲು
ಇರುವ ಏಕೈಕ ತಂತ್ರವೇ ಆರೈಕೆ. ಯಾಕಂದ್ರೆ ಮಹರ್ಷಿಯವರು ಇವತ್ತು ಅಷ್ಟಾಕ್ಷರಿ ಮಂತ್ರ ಆಗಿರ್ಬೋದು ಅಥವಾ ಸಂಕಲ್ಪ ಮತ್ತೆ ಹಾರೈಕೆ ಇದು ಎರಡನ್ನೂ ಸೇರಿಸಿನೇ ಈ ಒಂದು ಇದರಲ್ಲಿ ಮಹರ್ಷಿಯವರು ಆರೈಕೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಸಂಕಲ್ಪನೂ ಇದೆ, ಪ್ರಾರ್ಥನೂ ಇದೆ ಅಂತಾರೆ ಮಹರ್ಷಿಯವರು. ಸೊ ಒಂದು ಉನ್ನತವಾದ ರಹಸ್ಯವನ್ನ ಗುರು ವೇದಾದ್ರಿ ಮಹರ್ಷಿಯವರು ನಮ್ಗೆ ನೀಡಿದ್ದಾರೆ. ಸೊ ಎಲ್ಲದರಲ್ಲೂ ಸಾರ ನೋಡುವಾಗ 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳು, 64 ಕಲೆಗಳು, ಎಲ್ಲದರ ಸಾರ ಒಂದೇ. ಅದೇ ಆರೈಕೆಯಲ್ಲಿ ಬರುವ 2 ನೀತಿ ಚಾರಿತ್ರ್ಯಗಳು ಅಂತ ಹೇಳ್ಬೋದು. ಸೊ ಯಾರ ಅಂದ್ರೆ ನಾನು ನನ್ನ ಜೀವನದಲ್ಲಿ ಬಾಳುವಾಗ ಯಾರೊಬ್ಬರಿಗೂ ನೋವನ್ನ ಕೊಡದೆ ಇರ್ತಕ್ಕಂಥದ್ದು, ನೋವಲ್ಲಿ ಇರ್ತಕ್ಕಂಥವ್ರಿಗೆ ನಮ್ ಕೈಲಾದ ಸಹಾಯನ ಮಾಡ್ತಕ್ಕಂಥದ್ದು, ಇದನ್ನೇ ನಾವು ದಿನನಿತ್ಯ ಧ್ಯಾನದ ನಂತರ ಹೇಳ್ತಾ ಇದೀವಿ. ಸೊ ಧ್ಯಾನದ ನಂತರ ಉಚ್ಚಾರಣೆ ಮಾಡುವಾಗ ಅದು ನಮ್ಮಲ್ಲಿನೂ ನಮ್ಮ ಒಳಗು ಮತ್ತೆ ಹೊರಗು ಕ್ರಿಯೆ ಆಗ್ಲಿಕ್ಕೆ ಸಾಧ್ಯ. ಸೊ ಪ್ರೀತಿಯ ಯೋಗ ಬಂಧುಗಳೇ, ಮನಸ್ಸು ಹೊರ ಆಚರಣೆಗಳ ಮೂಲಕ ಏಕಾಗ್ರವಾಗಿಸುವ ವಿಧಾನ ಯಾಗ ಅಂತೀವಿ. ಅದೇ ಮನಸ್ಸು ಒಳಗೆ ಪ್ರಾಣದಲ್ಲಿ ಅಡಗಿಸಿ ಅದರ ಮೂಲಕ ಮನಸ್ಸಿನ ಸತ್ಯವನ್ನರಿಯುವುದೇ ಯೋಗ. ಸೊ ಬಹಿರಂಗವಾಗಿ ನಡೆಸುವುದು ಯಾಗ, ಒಳಮುಖವಾಗಿ ನಡೆಸುವುದು ಯೋಗ ಅಂತಾರೆ ಮಹರ್ಷಿಯವರು. ಸೊ ಈ ಒಂದು ತತ್ವವನ್ನ ಅರ್ಥೈಸಿಕೊಂಡು ಯಾರು ಯಾವ ರೀತಿಯಲ್ಲಿ ಅವಶ್ಯವಿದೆಯೋ ಆ ರೀತಿಯಲ್ಲಿ ಮನಸ್ಸಿನಿಂದ ನೆನೆದು ದೇಹ ಮತ್ತು ಮನಸ್ಸಿನಿಂದ ಪ್ರಯೋಜನವನ್ನು ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಬಹಳ ಅದ್ಭುತವಾಗಿತ್ತು ನಿಮ್ಮ ಚಿಂತನೆ. ಯಂತ್ರ, ಮಂತ್ರ, ತಂತ್ರ ಎಂಬ ಅರ್ಥ ಮತ್ತು ವ್ಯತ್ಯಾಸಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ವಿವರಿಸಿದ್ರಿ ಸರ್. ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ನೀವು ಪ್ರಶ್ನೆಗಳು ಕೇಳಕ್ ಮುಂಚೆ ಒಂದು ಸೂಚನೆ. ಸ್ನೇಹಿತರೆ, ನಾವು ಎಲ್ಲರೂ ಸಮಾಜದ ಸಹಾಯದಿಂದ ಜೀವಿಸುತ್ತಿದ್ದೇವೆ. ಆದುದರಿಂದ ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ. ಈಗ ನಮ್ಮ ಋಣ ತೀರಿಸಲು ಒಂದು ಅವಕಾಶವಿದೆ. ಸಮಾಜದ ಉನ್ನತಿಗಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರೋ ಈ ಸಂಘಕ್ಕೆ ನೀವು ನಿಮ್ಮ ದುಡಿಮೆಯ 1% ಭಾಗವನ್ನು ಗುರು ಕಾಣಿಕೆಯಾಗಿ ನೀಡಿ ದೈವದ ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಿ. ಖಾತೆಯ ವಿವರಗಳು ಈ ಕಾರ್ಯಕ್ರಮದ ಕೊನೆಯಲ್ಲಿ ತೆರೆಯ ಮೇಲೆ ಪ್ರಕಟವಾಗುತ್ತದೆ. ದೇಣಿಗೆಯನ್ನು ಕಳಿಸಿದ ನಂತರ ದಯವಿಟ್ಟು ಆ ಮಾಹಿತಿಯನ್ನು ಡಾಕ್ಟರ್ ಗಣಪತಿ ಸರ್ ಅವರ ವಾಟ್ಸಪ್ಗೆ ಡೆಪಾಸಿಟ್ ದಿನಾಂಕ, ಮೊತ್ತದ ವಿವರಗಳನ್ನು ನಿಮ್ಮ ಹೆಸರಿನೊಂದಿಗೆ ಕಳುಹಿಸಿ ಎಂದು ವಿನಂತಿಸುತ್ತೇವೆ. ನಿನ್ನೆ ದೇಣಿಗೆ ನೀಡಿದ ಯೋಗ ಬಂಧುಗಳನ್ನು ಹಾರೈಸೋಣ. ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ. ಚಿಕ್ಕ ತಾಯಮ್ಮ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಉನ್ನತಿ ಬಾಳ್ಗೆ ಸಮೃದ್ಧಿಯೊಂದಿಗೆ. ನಿಮ್ಮ ದೇಣಿಗೆಗಳು ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಲು ಉಪಯುಕ್ತವಾಗಿದೆ. ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮೊದಲಿಗೆ ಧೀರೇಂದ್ರ ಪ್ರಸಾದ್ ಸರ್, ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆ ಕೇಳಿ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ನಮ್ಮ ಮನ ಸಮೃದ್ಧಿ ಕಲೆಯಲ್ಲಿ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಅನ್ನೋ ಒಂದು ಇದೆಯಲ್ಲ, ಇದು ಮಂತ್ರನ ಪರಿಹಾರ ಇದ್ದಾರೆ ಅಷ್ಟೇ. ಇದರಲ್ಲಿ ಅದನ್ನೇ ನಾ ಆಗ್ಲೇ ಹೇಳ್ದಂಗೆ 2 ಇದ್ರೆ ಸರ್. ಮಂತ್ರನೂ ಅಂತ ತಿಳ್ಕೋಬಹುದು, ಇದೊಂದು ಸಂಕಲ್ಪ ಮತ್ತೆ ಪ್ರಾರ್ಥನೆನೂ ಇದೆ. ಅಂದ್ರೆ ಈ ಮೂಲವಾಗಿ ನೋಡೋದಾದ್ರೆ ಮಹರ್ಷಿಯವ್ರು ಕೊಡ್ತಕ್ಕಂಥದ್ದು ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತಕ್ಕಂಥದ್ದು ಇದೊಂದು ಅಷ್ಟಾಕ್ಷರಿ ಮಂತ್ರ ಅಂತ ಹೇಳ್ಬೋದು. ಸರ್ ನೀವು ಈಗ ಆಲ್ರೆಡಿ ಕ್ಲಾಸ್ ಮುಗಿಸಿದ್ದೀರಾ ಸರ್? ಹೌದು. ಸೊ ಇದ್ರಲ್ಲಿ ನೋಡಿದ್ರೆ ಮಹರ್ಷಿಯವ್ರು ಕೊಟ್ಟಿರ್ತಕ್ಕಂಥ ಅಷ್ಟಾಕ್ಷರಿ ಮಂತ್ರದಲ್ಲಿ ನಾ ಆಗ್ಲೇ ಹೇಳಿದೆ, ಶಬ್ದವು ಮೆದುಳಿನಲ್ಲಿ ಅಂದ್ರೆ ಮೆದುಳಿಗೆ ಹೋಗಿ ತಲುಪಿ ಅಲ್ಲಿ ಕಂಪನವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಬೀಜಾಕ್ಷರಗಳು ಅಂತ ಹೇಳ್ತೀವಿ. ಇದು ಒಂದು ಸಹ ಬೀಜಾಕ್ಷರ ರೀತಿಯಲ್ಲಿ ಅಷ್ಟಾಕ್ಷರಿ ಮಂತ್ರ ಮಹರ್ಷಿಯವ್ರು ಕೊಟ್ಟಿರೋದು. ಇದನ್ನ ಹೇಳ್ತಾ ಇದ್ರೇನೆ ಸಾಕು, ಮನಸ್ಸಿನಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ, ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ನೀವು ಗಮನಿಸಬಹುದು. ಸೊ ಇದು ಒಂದು ಅಷ್ಟಾಕ್ಷರಿ ಮಂತ್ರ ರೀತಿ. ಅಂದ್ರೆ ಇದಕ್ಕೆ ಮಹರ್ಷಿಯವ್ರ ಟೆಕ್ನಿಕ್ ಸೇರಿಸಿದ್ದಾರೆ. ನೋಡಿದ್ರೆ ನೀವು ಕೆಲವು ಮಂತ್ರಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ, ಆದ್ರೆ ಇದರಲ್ಲಿ ನಾವು ಹೇಳುವಾಗ್ಲೇ ಅರ್ಥ ಸಿಗುತ್ತೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ನಿಮ್ಮ ಬಾಳು ಸಮೃದ್ಧಿ ಆಗಿರ್ಲಿಕ್ಕೆ. ಸೊ ಅರ್ಥ ಏನು? ದೇಹ ಆರೋಗ್ಯ, ದೀರ್ಘ ಆಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ, ಇದಿಷ್ಟು ಸೇರಿಸಿನೇ ಬಾಳ್ಗೆ ಸಮೃದ್ಧಿಯೊಂದಿಗೆ ಅಂತ ಇರೋದು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಸರ್.
ನೆಕ್ಸ್ಟ್ ಗೋವಿಂದ್ ರೆಡ್ಡಿ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್. ರಾಮನಾಯ್ಕ್ ಸರ್ ಅವರೇ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಂದು ತುಂಬಾ ಚೆನ್ನಾಗಿತ್ತು, ವೆರಿ ಇನ್ಫಾರ್ಮೇಟಿವ್. ಒಂದು ನಮ್ಮ ಚಿಂತನೆಯಲ್ಲಿ ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ, ನಾವು ಅದು ಪರಿಹಾರ ಹುಡುಕ್ಬೇಕು ಇವಾಗ. ಹಂಗಾಗ್ಬಿಟ್ಟಿದೆ ನಿಮ್ಮ ಪಾಠ ಕೇಳ್ತೀನಿ, ನಿಜವಾಗಿ ಮೈಯೆಲ್ಲ ಒಂಥರ ಜುಮ್ ಅನ್ನತ್ತೆ. ಅಷ್ಟೊಂದು ವಿಶೇಷವಾದಂತ ಒಂದು ಸ್ಪೀಚ್, ತುಂಬಾ ಇನ್ಫಾರ್ಮೇಟಿವ್ ಆಯ್ತು. ಬಾಳ್ಗೆ ಸಮೃದ್ಧಿಯೊಂದಿಗೆ ನನ್ನ ಕ್ವಶನ್ ಏನಂದ್ರೆ, ಸಕ್ಸಸ್ ಅನ್ನೋದು ತುಂಬಾ ಕಷ್ಟ ಮನುಷ್ಯನಿಗೆ. ಎಷ್ಟು ಪ್ರಯತ್ನ ಪಟ್ರು ಸಾಧನೆ ಒಂದು ಎಂಡ್ ಅಂತ ಒಂದು ಸಿಗಲ್ಲ. ಅದ್ರ ಜೊತೆಗೆ ಇದು ತಪ್ಪು ಅಂತ ಗೊತ್ತಿದ್ರು ಪದೇ ಪದೇ ಅದೇ ತಪ್ಪೇ ಮಾಡ್ತಾ ಇರ್ತೀವಿ, ಯಾಕೆ ಸರ್? ಅದಕ್ಕೆ ಈಗಾಗ್ಲೇ ಮಹರ್ಷಿಯರು ಹೇಳ್ತಾರೆ, ಈಗಾಗ್ಲೇ ನಮ್ಮಲ್ಲಿರ್ತಕ್ಕಂತ ಅಭ್ಯಾಸದ ಅಚ್ಚೊತ್ತುಗಳೇ ಕಾರಣ ಅಂತ. ಈಗ ನಾವು ಒಂದ್ಸರಿ ಯಾವ್ದೋ ಒಂದು ಕ್ರಿಯೆ ಮಾಡ್ತೀವಿ, ಅದಕ್ಕೆ ಪರಿಣಾಮನೂ ಅನುಭವಿಸಿರ್ತೀವಿ, ದೇಹದಲ್ಲಿ ಶಕ್ತಿ ಕೊರತೆ ಆಗ್ತಾ ಬರುತ್ತೆ. ಸೊ ನೋಡುವಾಗ ಮತ್ತೆ ನಾವು ಬೇಡ್ತೀವಿ, ಮತ್ತೆ ದೇವ್ರು ಸಪ್ಲೈ ಮಾಡ್ತಾನೆ. ಅಂದ್ರೆ ಯಾವ್ದೋ ಮುಖಾಂತರ, ಒಂದು ಧ್ಯಾನ ಅಭ್ಯಾಸಗಳ ಮುಖಾಂತರನೋ ಅಥವಾ ಬೇರೆಯವ್ರ ಮುಖಾಂತರನೋ ನಮ್ಗೆ, ಅಥವಾ ನಾವು ಬೇಡುವಾಗ ಅದು ಸಪ್ಲೈ ಆಗ್ಬಿಡುತ್ತೆ. ಇನ್ಮೇಲೆ ಈ ತರ ಮಾಡಲ್ಲ, ನಾವು ಈ ತರ ಮಾಡಲ್ಲ ಅಂತ ಬಯಸ್ತಾ ಇರ್ತೀವಿ. ಅದಕ್ಕೆ ತಕ್ಕನಾಗಿ ಮತ್ತೆ ಶಕ್ತಿ ಬರುತ್ತೆ. ಆದ್ರೆ ಮತ್ತೆ ಶಕ್ತಿ ತುಂಬ ಆದ್ಮೇಲೆ ಮತ್ತೆ ರಿಟರ್ನ್ ಏನ್ ಮಾಡ್ತೀವಿ ಅಂದ್ರೆ, ಈಗಾಗ್ಲೇ ಯಾವ ದಾರಿಯಲ್ಲಿ ನಾವು ಶಕ್ತಿಯನ್ನ ಖರ್ಚು ಮಾಡಿರ್ತೀವೋ ಅದೇ ದಾರಿಯಲ್ಲಿ ಮತ್ತೆ ಮತ್ತೆ ಖರ್ಚು ಮಾಡ್ತಾ ಇರ್ತೀವಿ. ಸೊ ಹೀಗೆ ಯಾವಾಗ್ಲೂ ನೀರು ಹಳ್ಳದ ಕಡೆ ಹರಿಯೋ ರೀತಿಯಲ್ಲಿ ಈಗಾಗ್ಲೇ ನಾವು ಕ್ರಿಯೆ ಮಾಡ್ತಾ ಇರ್ತಕ್ಕಂಥ ಅದೇ ಕ್ರಿಯೆಯಲ್ಲಿ ಮತ್ತೆ ಮತ್ತೆ ಶಕ್ತಿಯನ್ನ ಖರ್ಚು ಮಾಡುವಾಗ ಮತ್ತೆ ಮತ್ತೆ ಸಮಸ್ಯೆಗಳು ಬರುತ್ತೆ. ಆದ್ರೆ ಮಹರ್ಷಿಯವರು ಹೇಳ್ತಾರೆ, ಹಲವು ಅಭ್ಯಾಸಗಳನ್ನ ಪ್ರಯತ್ನದಿಂದ ಮಾತ್ರನೇ ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈಗಾಗ್ಲೇ ನಡೆದಿರ್ತಕ್ಕಂಥ ಅನುಭವ, ಅಂದ್ರೆ ಈಗಾಗ್ಲೇ ಅನುಭವಿಸಿರ್ತಕ್ಕಂಥ ಅನುಭವವನ್ನ ಗ್ರಹಿಸಿಕೊಂಡು ಮುಂದೆ ಆಗ್ತಕ್ಕಂಥ ಪರಿಣಾಮವನ್ನ ಅರ್ಥಕೊಂಡು ಈಗ ನಡೆಯುವಾಗ ಇದು ಬೇಕಾ ಬೇಡವಾ ಅಂತ ಚಿಂತನೆ ಮಾಡಿ, ಬೇಡ ಬೇಡ ಅನ್ನುವಾಗ ಇನ್ ಮುಂದೆ ಅದು ಯಾವಾಗ್ಲಾದ್ರೂ ಇದು ಬೇಕು ಅನ್ನುವಾಗ ಬೇಡ ಅನ್ನೋದು ಸೇರಿಸ್ಕೊಂಡು ಬರುತ್ತೆ ಅಂತ ಅನಿಸ್ತದೆ. ಆವಾಗ ಅದನ್ನ ಬಿಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಆಟೋ ಸಜೆಷನ್ಸ್ ಬಹಳ ಮುಖ್ಯ. ಸೊ ಅದನ್ನೇ ತಂತ್ರ ಅಂತ ಹೇಳ್ತೀವಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ನೆಕ್ಸ್ಟ್ ಡಾಕ್ಟರ್ ಚೊಕ್ಕಲಿಂಗಂ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್. Hello. Sir, ಹೇಳಿ sir. Able to hear. I am Dr. Chokkalingam. I am chief cardiologist from Chennai. Sir. I don't know whether you know me. Sir. ಗೊತ್ತಿಲ್ಲ sir. I can only talk in English. Is it all right for everyone? Yes. ಅರ್ಥ ಆಯ್ತು, ಹೇಳಿ sir. Okay. And I am a chief cardiologist. I really appreciate for the excellent program in Kannada. Thank you sir. And actually, I was looking after. I was a cardiologist for our Maharishi. Sir. And I really had the greatest opportunity to serve him. And what you are all doing as a mantra is really excellent thing. Thank you sir. And only one minute I will tell you. In this COVID period, most important thing, one must develop meditation, confidence, that will improve your immunity. Don't become panic. Yes sir, thank you sir. Thank You you for your become panic, it will spread much more easily. Yes, yes. You follow SMS, soap, Yes, sanitizer, mask, and social distance. These three only can kill the corona. Thank you sir. Thank you for your And suggestion. so far, no medicine, no vaccine. It may take time, it may not come, doesn't matter. We can save ourselves. So Good one, sir. 3 mantras I would like to follow all my friends and relatives. These 3 mantras are: mantra 1, be positive in thinking, Sir. be healthy in eating, be adequate in exercising. Thank you sir. If you are going to follow the 3 mantras, you all can live for 100 years. You need not come to Chokkalingam up to 100 years. Your heart will work if you are going to be happy, if you are going to keep your optimal weight. And our Guruji has told, all the 3 are very important: emotion, eating. The masters are doing there all this sir. Meditation and exercise and introspection. And then about food is also very important, as you have been telling. I am so happy and able to join your web meeting. And one of the things,
You can invite me, but I can give a talk only in English. I am giving globally, very many places. Those who can understand English, okay. You can invite me and I'll give a talk for our Bangalore Okay, people. sir. Thank you very much for your suggestion, sir. We'll talk to Dr. Dhanapati, sir, and let you know, sir. Thank you. Please, Thank my you. best wishes, your journey should continue. Thank you. Thank you very much. Thank you, sir. Be blessed by the divine. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಮುಗಿಸ್ಕೊಳ್ಳೋಣ ಸರ್. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನ ಒಂದು ಅದ್ಭುತವಾದ ಚಿಂತನೆಯನ್ನು ನೀಡಿದ ಸ್ಕೈ ಉಪ ಪ್ರಾಧ್ಯಾಪಕರನ್ನು ಹಾರೈಸೋಣ. ಎಲ್ಲರೂ ತುರಿಯಮ್ಮಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ಸ್ಕೈ ಉಪ ಪ್ರಾಧ್ಯಾಪಕರಾದ ಸಂಪಂಗಿ ರಾಮನಾಯಕ್ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ವಿಷಯ ದೈವದ ಮನಸ್ಸು, ದ ಡಿವೈನ್ ಮೈಂಡ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಅನ್ಸೂಯಾ ಮೇಡಮ್. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳಿಗೂ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಆತ್ಮ ಸಂಗಮ ಕಾರ್ಯಕ್ರಮ ದಿನೇ ದಿನೇ ಯಶಸ್ವಿಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಈ ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.